ನಮಸ್ತೆ. 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಬೆಳಗಿನ ಶುಭೋದಯಗಳು. ನಾನು ಅಜ್ಜಪ್ಪ ಡಿ, ಸಹಶಿಕ್ಷಕರು, ಶ್ರೀ ಮಲ್ಲೇಶ್ವರ ಪ್ರೌಢಶಾಲೆ, ಮಾರವಳ್ಳಿ, ಶಿಕಾರಿಪುರ ತಾಲೂಕು, ಶಿವಮೊಗ್ಗ ಜಿಲ್ಲೆ. ಮಕ್ಕಳೇ, ಈಗಾಗಲೇ ನಾವು 10ನೇ ತರಗತಿಯ 2 ಭಾಗಗಳಾಗಿರ್ತಕ್ಕಂತಹ ಇತಿಹಾಸದಲ್ಲಿ 2 ಅಧ್ಯಾಯಗಳನ್ನು ನಾವು ಗಮನಿಸಿದ್ದೇವೆ. ಸಮಾಜ ವಿಜ್ಞಾನದ 3ನೇ ಭಾಗವಾಗಿರ್ತಕ್ಕಂಥದ್ದು ಸಮಾಜ ಶಾಸ್ತ್ರ. ವಿದ್ಯಾರ್ಥಿಗಳೇ, ಸರ್ವೇಸಾಮಾನ್ಯವಾಗಿ ನಮಗೆಲ್ಲ ಗೊತ್ತಿರುವ ಹಾಗೆ ಸಮಾಜದಲ್ಲಿ ನಾವು ಹೇಗೆ ಜೀವನವನ್ನು ಮಾಡ್ತಾ ಇದ್ದೀವಿ, ಸಮಾಜದ ಜೊತೆ ನಾವು ಹೇಗೆ ಹೊಂದ್ಕೊಂಡಿದ್ದೀವಿ, ಸಹಬಾಳ್ವೆ, ಸಹ ಸಂಬಂಧವನ್ನ ಹೊಂದಿದ್ದೀವಿ ಅಂತಕ್ಕಂಥದ್ದು ನಮಗೀಗಾಗಲೇ ಗೊತ್ತಾಗಿದೆ ಮಕ್ಕಳೇ. ಹಾಗೇನೆ ಈ ಒಂದು ಪಾಠವನ್ನ ಮಾಡುವುದಕ್ಕಿಂತ ಮುಂಚಿತವಾಗಿ ಮಕ್ಕಳೇ, ಒಂದು ಸರಳವಾಗಿರ್ತಕ್ಕಂತಹ ಒಂದು ಚಟುವಟಿಕೆ, ಹಾಗೇನೆ ಚಟುವಟಿಕೆಯನ್ನ ನೋಡುವುದರ ಮೂಲಕ ಈ ಒಂದು ತರಗತಿಯಲ್ಲಿ ಯಾವ ಅಧ್ಯಾಯವನ್ನ ಅಥವಾ ಯಾವ ಪಾಠವನ್ನ ನಾವು ಪ್ರಾರಂಭಿಸ್ತೀವಿ ಅನ್ನೋದನ್ನ ಮಕ್ಕಳೇ ನಿಮಗೆ ಅರ್ಥ ಆಗ್ತಕ್ಕಂಥದ್ದು ಆಗುತ್ತೆ. ಹಾಗಾದ್ರೆ ಮಕ್ಕಳೇ, ಒಂದು ಚಟುವಟಿಕೆಯನ್ನು ನಾವು ಗಮನಿಸಿದಾದ್ರೆ ಇಲ್ಲಿ 2 ಗುಂಪುಗಳನ್ನಾಗಿ ನಾವು ನೋಡ್ತಾ ಹೋಗ್ತೀವಿ. 2 ಗುಂಪುಗಳನ್ನು ನೀವು ಸಂಪೂರ್ಣವಾಗಿ ತಿಳ್ಕೋಬೇಕು. ಶಿಕ್ಷಕರು ಏನ್ ಹೇಳ್ತಾ ಇದ್ದಾರೆ ಆ ಒಂದು ನಿಟ್ಟಿನಲ್ಲಿ 2 ಗುಂಪುಗಳನ್ನು ನಾವು ನೋಡೋದಾದ್ರೆ, ಒಂದು ಬಡವರ ಗುಂಪು, ಇನ್ನೊಂದು ಶ್ರೀಮಂತರ ಗುಂಪು. ಹಾಗೇನೆ ಒಂದು ಗುಂಪಲ್ಲಿ ಪುರುಷರು, ಮತ್ತೊಂದು ಗುಂಪಲ್ಲಿ ಮಹಿಳೆಯರು. ಹಾಗೇನೆ ಒಂದು ಗುಂಪಲ್ಲಿ ಕೂಲಿ ಕೆಲಸ ಮಾಡ್ತಕ್ಕಂಥವರು, ಇನ್ನೊಂದು ಗುಂಪಲ್ಲಿ ಕಚೇರಿಯಲ್ಲಿ ಕುಳಿತು ಕೆಲಸವನ್ನ ಮಾಡ್ತಕ್ಕಂಥವರು. ಅರ್ಥ ಆಯ್ತಾ ಮಕ್ಕಳೇ? ಈಗ ಒಂದು ಕಡೆ ಬಡವರು, ಒಂದು ಕಡೆ ಶ್ರೀಮಂತರು, ಒಂದು ಕಡೆ ಪುರುಷ, ಒಂದು ಕಡೆ ಮಹಿಳೆ, ಒಂದು ಕಡೆ ಕೂಲಿ ಕೆಲಸವನ್ನ ಮಾಡ್ತಕ್ಕಂಥವ್ರು, ಇನ್ನೊಂದು ಕಡೆ ಕಚೇರಿಯಲ್ಲಿ ಕೆಲಸವನ್ನ ಮಾಡ್ತಕ್ಕಂಥವ್ರು. ಮಕ್ಕಳು, ಇವೆಲ್ಲವನ್ನ ನಾವು ಗಮನಿಸಿದಾಗ ನಮಗೆ ಏನು ವ್ಯತ್ಯಾಸ ಅಂತಕ್ಕಂಥದ್ದು ಕಾಣಿಸುತ್ತೆ. ಅರ್ಥ ಆಯ್ತಾ ಮಕ್ಕಳೇ? ಏನು ವ್ಯತ್ಯಾಸ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಗಮನಿಸಬಹುದು ಮಕ್ಕಳೇ. ಯಾರಾದ್ರೂ ಹೇಳ್ತೀರಾ? ಎಸ್, ವೆರಿ ಗುಡ್. ಎಕ್ಸಾಕ್ಟ್ಲಿ. ಅಲ್ಲಿ ಬಡವರು ಮತ್ತು ಶ್ರೀಮಂತರು ಅಂತಕ್ಕಂತಹ 2 ಗುಂಪುಗಳನ್ನು ನಾವು ಮೊದಲನೇ ಅಂಶದಲ್ಲಿ ಕಾಣ್ವಿ. ಬಡವರು ಮತ್ತು ಶ್ರೀಮಂತರು, ಅವರ ನಡುವಿನ ವ್ಯತ್ಯಾಸವನ್ನು ನಾವು ಗಮನಿಸಿದಾಗ, ಬಡವರಿಗೆ ಬೇಕಾಗಿರ್ತಕ್ಕಂಥ ದಿನನಿತ್ಯದ ಸೌಲಭ್ಯಗಳೇನಿದ್ದಾವೆ ಆ ಸೌಲಭ್ಯಗಳಿಂದ ಅವರು ಏನು ವಂಚಿತರಾಗಿರ್ತಾರೆ ಅಂದ್ರೆ, ಆಹಾರ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ವಸತಿ ಆಗಿರ್ಬೋದು, ಇವೆಲ್ಲದರಿಂದನೂ ಹಿಂದಿರ್ತಾರೋ ಅವ್ರನ್ನ ನಾವೇನಂತ ಕರಿತೀವಿ? ಬಡವರು ಅಥವಾ ನಿರ್ಗತಿಕರು ಅಂತ ಕರಿತೀವಿ. ಶ್ರೀಮಂತ ವರ್ಗದವರು ಬಡವರ ಊಟಕ್ಕೂ ಶ್ರೀಮಂತರ ಊಟಕ್ಕೂ, ಶ್ರೀಮಂತರ ಮನೆತನಕ್ಕೂ ಬಡವರ ಮನೆತನಕ್ಕೂ, ಬಡವರ ಉಡುಗೆ ತೊಡುಗೆಗೂ ಶ್ರೀಮಂತರ ಉಡುಗೆ ತೊಡುಗೆಗೂ ಲಾಟ್ ಆಫ್ ಡಿಫರೆನ್ಸ್, ಸಾಕಷ್ಟು ವ್ಯತ್ಯಾಸ ಅಂತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಉತ್ತಮವಾಗಿರ್ತಕ್ಕಂಥ ಜೀವನವನ್ನ ಶ್ರೀಮಂತರು ನಡೆಸಿದ್ರೆ, ಸರಳವಾಗಿರ್ತಕ್ಕಂಥ ಜೀವನವನ್ನ ಬಡವರು ನಡೆಸ್ತಕ್ಕಂಥದ್ದು ಮಕ್ಕಳೇ. ಅರ್ಥ ಆಯ್ತಲ್ವಾ?
ಬಡವರು ಮತ್ತು ಶ್ರೀಮಂತರಿಗೆ ಇರ್ತಕ್ಕಂತಹ ಒಂದು ವ್ಯತ್ಯಾಸ. ಅದೇ ರೀತಿಯಾಗಿ ನಾವು ಇನ್ನೊಂದು ಅಂಶವನ್ನು ಗಮನಿಸಿದ್ವಿ. ಏನಪ್ಪಾ ಅದು ಅಂದ್ರೆ ಪುರುಷರು ಮತ್ತು ಮಹಿಳೆ, ಪುರುಷ ಮತ್ತು ಮಹಿಳೆ ಈ ಎರಡರ ನಡುವಿನ ಒಂದು ವ್ಯತ್ಯಾಸವನ್ನು ನಾವು ಗಮನಿಸಿದಾಗ ಏನ್ ಅರ್ಥ ಆಗ್ಬೋದು ನಮಗೆ ಅಲ್ವಾ? ಅರ್ಥ ಆಗುತ್ತಲ್ವಾ? ಎಸ್, ವೆರಿ ಗುಡ್. ಅಂದ್ರೆ ಪುರುಷ ಒಂದ್ ಕಡೆ ಆದ್ರೆ ಮಹಿಳೆ ಒಂದ್ ಕಡೆ, ಇಲ್ಲಿ ಸಮಾನತೆ ಇರ್ತಕ್ಕಂಥದನ್ನು ನಾವು ಕಾಣಲಿಕ್ಕೆ ಸಾಧ್ಯತೆ ಇದೆಯಾ? ಪುರುಷ ಮತ್ತು ಮಹಿಳೆಯರ ನಡುವಿನ ಒಂದು ಸಂಬಂಧ ಅಥವಾ ಒಂದು ಅಂಶವನ್ನು ನಾವು ವ್ಯತ್ಯಾಸವನ್ನು ನಾವು ಕಾಣಲಿಕ್ಕೆ ಸಾಧ್ಯತೆ ಇದೆ, ಹೌದಲ್ವಾ? ಎಸ್, ವ್ಯತ್ಯಾಸ ಅಂತಕ್ಕಂಥದ್ದು ಇದೆ. ಇವತ್ತಿನ ಒಂದು ಇದರಲ್ಲಿ ಪುರುಷ ಸಮಾಜದಲ್ಲಿ ನಾವು ಕಾಣ್ತಾ ಇದ್ದೀವಿ. ಹಿಂದೆ ನಾವು ಮಹಿಳಾ ಒಂದು ಸಮಾಜವನ್ನ ಅಥವಾ ಪುರುಷ ಪ್ರಧಾನವಾಗಿರ್ತಕ್ಕಂಥ ಸಮಾಜವನ್ನ ಅಥವಾ ಪುರುಷ ಪ್ರಧಾನವಾಗಿರ್ತಕ್ಕಂಥ ಕುಟುಂಬಗಳನ್ನ, ಮಹಿಳಾ ಪ್ರಧಾನವಾಗಿರ್ತಕ್ಕಂಥ ಅಥವಾ ಮಾತೃ ಪ್ರಧಾನವಾಗಿರ್ತಕ್ಕಂಥ ಕುಟುಂಬಗಳನ್ನು ಕೂಡ ನಾವು ಕಾಣ್ತಾ ಇದ್ದೀವಿ. ಇತ್ತೀಚಿನ ದಿನಗಳಲ್ಲಿ ಬಿಡಿ, ಮಹಿಳೆಯರು ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ತಮ್ಮದೇ ಆಗಿರ್ತಕ್ಕಂಥ ಚಾಪನ್ನ, ತನ್ನದೇ ಆಗಿರ್ತಕ್ಕಂಥ ಒಂದು ಸ್ಥಾನಮಾನವನ್ನ ಆ ಕ್ಷೇತ್ರದಲ್ಲಿ ಅವರು ಹೊಂದಿರತಕ್ಕಂಥದನ್ನು ನಾವು ಗಮನಿಸಬಹುದು. ಇಲ್ಲಿ ಪುರುಷರಿಗೂ ಮತ್ತು ಮಹಿಳೆಯರಿಗೆ ಇರತಕ್ಕಂಥ ಒಂದು ವ್ಯತ್ಯಾಸ ಅಂತಕ್ಕಂಥದ್ದನ್ನು ಕೂಡ ನಾವು ಗಮನಿಸಿದೀವಿ. ಒಂದು ಕಡೆ ಪುರುಷರಿಗೆ 400 ರಿಂದ 500 ರೂಪಾಯಿ ವೇಜಸ್ ಕೂಲಿಯನ್ನ ಕೊಟ್ರೆ, ಮಹಿಳೆಯರಿಗೂ ಕೂಡ ಏನು ಕಡಿಮೆ ವೇಜಸ್ ಕೂಲಿಯನ್ನ ಕೊಡ್ತಕ್ಕಂಥದ್ದು 200 ಅಥವಾ 100 ರೂಪಾಯಿಗಳ ಒಂದು ವ್ಯತ್ಯಾಸ ಅಂತಕ್ಕಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಹೆಚ್ಚಿನದಾಗಿ ಭಾರತೀಯ ಸಮಾಜದಲ್ಲಿ ಪುರುಷ ಪ್ರಧಾನವಾಗಿರ್ತಕ್ಕಂಥ ಒಂದು ಸಮಾಜವನ್ನು ನಾವು ಕಾಣ್ತಾ ಇದ್ದೀವಿ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಬಿಡಿ ಸಾಕಷ್ಟು ಬದಲಾವಣೆ ಅಂತಕ್ಕಂಥದ್ದು, ಸೋಷಿಯಲ್ ಚೇಂಜಸ್, ಸಾಮಾಜಿಕ ಬದಲಾವಣೆ ಅಂತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಇಷ್ಟು ಪುರುಷ ಮತ್ತು ಮಹಿಳಾ ಸಮಾಜವನ್ನು ನಾವು ಗಮನಿಸಿದ್ವಿ ಅಥವಾ ವ್ಯತ್ಯಾಸವನ್ನ ಗಮನಿಸಿದ್ವಿ. ಇನ್ನೊಂದು ಅಂಶವನ್ನು ನಾವು ಗಮನಿಸಿದಾಗ ಒಂದು ಕಡೆ ಏನ್ ಹೇಳಿದ್ವಿ ನಾವು, ಎಸ್, ಕೂಲಿ ಕೆಲಸಗಾರರನ್ನ ನೋಡಿದೀವಿ. ಇನ್ನೊಂದು ಕಡೆ ನಾವು ಗಮನಿಸಿದಾಗ ಕಚೇರಿಯಲ್ಲಿ ಕೂತ್ಕೊಂಡು ಅಧಿಕಾರಿಗಳು ಅಥವಾ ನೌಕರರು ಕೆಲಸವನ್ನ ಮಾಡ್ತಕ್ಕಂಥದ್ದು. ಇಲ್ಲಿ ಏನ್ ವ್ಯತ್ಯಾಸ ಅಂತಕ್ಕಂಥದ್ದನ್ನ ನಾವು ಗಮನಿಸಬಹುದು ಅಲ್ವಾ? ಗಮನಿಸಬಹುದು ತಾನೆ? ಏನ್ ವ್ಯತ್ಯಾಸ? ಕೂಲಿ ಕಾರ್ಮಿಕರು ಅಥವಾ ಕೆಲಸಗಾರರು ಅಂತಕ್ಕಂಥವ್ರು ಏನಿದ್ದಾರೆ, ಬಿಸಿಲು, ಮಳೆ, ಶೀತ ಅನ್ನದ ರೀತಿಯಲ್ಲಿ ತಮ್ಮ ಬೆವರನ್ನ ಸುರಿಸುವುದರ ಮೂಲಕ ಕಷ್ಟವನ್ನ ಪಟ್ಟು ದುಡಿಮೆಯನ್ನ ಮಾಡ್ತಾ ಇರ್ತಾರೆ. ಯಾವ ಉದ್ದೇಶಕ್ಕಾಗಿ ದುಡಿಮೆಯನ್ನ ಮಾಡ್ತಿರ್ತಾರೆ ಅವರು? ಎಕ್ಸಾಕ್ಟ್ಲಿ ಅವರ ದಿನನಿತ್ಯದ ಬೇಕಾಗಿರ್ತಕ್ಕಂಥ ಅವಶ್ಯಕತೆಗಳೇನಿದಾವೆ ಅವುಗಳನ್ನ ಪೂರೈಸಿಕೊಳ್ತಕ್ಕಂಥ ಒಂದು ಉದ್ದೇಶದಿಂದ. ಇವತ್ತು ಕೆಲಸ ಮಾಡಿದರೆ ಮಾತ್ರ ಊಟ ಅಂತಕ್ಕಂಥದ್ದು ಅವರಿಗೆ ಲಭ್ಯವಾಗಲಿಕ್ಕೆ ಸಾಧ್ಯತೆ ಇದೆ, ಇಲ್ಲ ಅಂತಂದ್ರೆ ಅವತ್ತು ಉಪವಾಸ. ಹಾಗೇನೆ ಇನ್ನೊಂದು ಕಡೆ ಕಚೇರಿಯಲ್ಲಿ ಕೂತು ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಕೆಲಸವನ್ನ ಮಾಡ್ತಕ್ಕಂಥ ಅಧಿಕಾರಿಗಳು, ಅಲ್ಲೂ ಕೂಡ ಅವರದೇ ಆಗಿರ್ತಕ್ಕಂಥ ಒಂದು ಸ್ಥಾನ ಮಾನ ಅಂತಕ್ಕಂಥದ್ದನ್ನು ಕೂಡ ನಾವು ಗಮನಿಸ್ತೀವಿ. ಈ ಮೂರು ಅಂಶಗಳನ್ನ ಮಕ್ಕಳೇ ನಾವು ಗಮನಿಸಿದಾಗ, ಯಾವ ಮೂರು ಅಂಶಗಳು? ಬಡವರು ಮತ್ತು ಶ್ರೀಮಂತರು, ಪುರುಷ ಮತ್ತು ಮಹಿಳೆ, ಹಾಗೇನೆ ಕೆಲಸಗಾರರು ಮತ್ತು ಕಚೇರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು. ಈ ಮೂರು ಅಂಶಗಳನ್ನ ನಾವು ಗಮನಿಸಿದಾಗ ಏನು ಅರ್ಥ ಆಗಿರಬಹುದು ಮಕ್ಕಳೇ? ಹಾಗಾದ್ರೆ ಶಿಕ್ಷಕರು ಯಾವ ಪಾಠವನ್ನ ಮಾಡ್ತಾ ಇದ್ದಾರೆ ಅನ್ನೋದು ನಿಮಗೀಗಾಗಲೇ ಸ್ಪಷ್ಟವಾಗಿದೆ ಅಂತ ಅನ್ಕೊಂಡಿದ್ದೀನಿ ಅಲ್ವಾ? ಇವೆಲ್ಲವನ್ನು ಕೂಡ ನಾವು ಗಮನಿಸಿದಾಗ ಏನ್ ಅರ್ಥವಾಗುತ್ತೆ? ಎಸ್, ಏನಿಶ್ರೇಣಿ ಸಮಾಜದಲ್ಲಿ ಇರ್ತಕ್ಕಂತಹ ಒಂದು ಅಂಶವನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ತೀವಿ. ಅಂದ್ರೆ ಸಮಾಜದಲ್ಲಿ ಬಡವರು ಶ್ರೀಮಂತರು, ಮೇಲು ಕೀಳು, ಕೆಲಸಗಾರರು, ಅಧಿಕಾರಿಗಳು ಅಂತಕ್ಕಂತಹ
ಪ್ರಮುಖವಾಗಿರ್ತಕ್ಕಂಥ ಅಂಶಗಳನ್ನ ನಾವು ಇಲ್ಲಿ ಗಮನಿಸಬಹುದು ಮಕ್ಕಳೇ. ಅರ್ಥ ಆಯ್ತಲ್ವಾ? ಒಂದು ಸಮಾಜದಲ್ಲಿ ಬಡವರು ಮತ್ತು ಶ್ರೀಮಂತರು, ಮೇಲು ಕೀಳು ಅಂತಕ್ಕಂಥ ಭಾವನೆ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಗಮನಿಸಬಹುದಾಗಿದೆ ಅಥವಾ ತಿಳ್ಕೊಳ್ತಕ್ಕಂಥದ್ದನ್ನು ಕೂಡ ನಾವು ಇಲ್ಲಿ ಗಮನಿಸಬಹುದು. ಹಾಗಾದ್ರೆ ನಿಮಗೆ ಯಾವ ಪಾಠ ಅಂತಕ್ಕಂಥದ್ದು ಸಮಾಜಶಾಸ್ತ್ರದಲ್ಲಿ ಬರ್ತಕ್ಕಂತಹ ಪಾಠ ಯಾವ್ದಿರ್ಬೋದು ಅನ್ನೋದು ನಿಮಗೆ ಈಗಾಗಲೇ ಅರ್ಥ ಆಗಿದೆ ಮಕ್ಕಳೇ ಅಲ್ವಾ? ಹಾಗಾದ್ರೆ ಈ ಒಂದು ಅವಧಿಯಲ್ಲಿ ನಾವು ಅಧ್ಯಯನವನ್ನ ಮಾಡ್ತಕ್ಕಂತಹ ಸಮಾಜಶಾಸ್ತ್ರದ ಮೊದಲ ಅಧ್ಯಾಯವಾಗಿರ್ತಕ್ಕಂಥದ್ದೇ ಸಾಮಾಜಿಕ ಸ್ತರ ವಿನ್ಯಾಸ. ಸಾಮಾಜಿಕ ಸ್ತರ ವಿನ್ಯಾಸ ಅರ್ಥ ಆಯ್ತಾ ಮಕ್ಕಳೇ? ಈ ಒಂದು ಚಟುವಟಿಕೆಗಳ ಮೂಲಕನೂ ಕೂಡ ನಮಗೆ ಅರ್ಥ ಆಯ್ತು ಸಮಾಜದಲ್ಲಿ ಮೇಲು ಕೀಳು, ಶ್ರೀಮಂತ ಮತ್ತು ಬಡವ ಅಂತಕ್ಕಂತಹ ವ್ಯತ್ಯಾಸ ಅಂತಕ್ಕಂಥದನ್ನ ನಾವು ಗಮನಿಸ್ತಾ ಇದ್ದೀವಿ. ಹಾಗಾದ್ರೆ ಸಾಮಾಜಿಕ ಸ್ತರ ವಿನ್ಯಾಸ ಎಂದರೇನು ಪಾಠವನ್ನ ಈ ಒಂದು ಅವಧಿಯಲ್ಲಿ ನಾವು ತಿಳ್ಕೊಳ್ತಕ್ಕಂಥದ್ದು ಮಕ್ಕಳೇ. ಅರ್ಥ ಆಯ್ತಲ್ವಾ? ಯಾವ ಪಾಠ? ಸಾಮಾಜಿಕ ಸ್ತರ ವಿನ್ಯಾಸ. ಹಾಗಾದ್ರೆ ಸಾಮಾಜಿಕ ಸ್ತರ ವಿನ್ಯಾಸದಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂತಹ ಕಲಿಕಾಂಶಗಳು ಅಥವಾ ಈ ಒಂದು ಅಧ್ಯಾಯದಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ಅಥವಾ ತಿಳ್ಕೊಳ್ತಕ್ಕಂತಹ ಕಲಿಕಾಂಶಗಳನ್ನ ನಾವು ಗಮನಿಸೋದಾದ್ರೆ ಯಾವ ಯಾವ ಅಂಶಗಳನ್ನ ಅಥವಾ ಕಲಿಕಾಂಶಗಳನ್ನ ಇದು ಒಳಗೊಂಡಿದೆ? ಯಾವುದು? ಸಾಮಾಜಿಕ ಸ್ತರ ವಿನ್ಯಾಸ ಅಂತಕ್ಕಂಥದ್ದು ಅಲ್ವಾ? ಹಾಗಾದ್ರೆ ಇಲ್ಲಿ ಸಾಮಾಜಿಕ ಅಸಮಾನತೆ, ಸಾಮಾಜಿಕ ಸ್ತರ ವಿನ್ಯಾಸದಲ್ಲಿ ಪ್ರಮುಖ ಕಲಿಕಾಂಶಗಳನ್ನ ನಾವು ಗಮನಿಸೋದಾದ್ರೆ ಒಂದನೇದಾಗಿರ್ತಕ್ಕಂಥದ್ದು ಯಾವುದು? ಸಾಮಾಜಿಕ ಅಸಮಾನತೆ ಅಂತಕ್ಕಂಥದ್ದು. ಎರಡನೇದಾಗಿರ್ತಕ್ಕಂಥದ್ದು ಸಾಮಾಜಿಕ ಸ್ತರ ವಿನ್ಯಾಸ. ಮೊದಲನೇದು ಸಾಮಾಜಿಕ ಅಸಮಾನತೆ, ಎರಡನೇದಾಗಿರ್ತಕ್ಕಂಥದ್ದು ಸಾಮಾಜಿಕ ಸ್ತರ ವಿನ್ಯಾಸ, ಮೂರನೇದಾಗಿರ್ತಕ್ಕಂಥದ್ದು ಅಸ್ಪೃಶ್ಯತೆ. ಅಸ್ಪೃಶ್ಯತೆ ಅಂತಕ್ಕಂಥದ್ದು ಒಂದು ಸಾಮಾಜಿಕ ಪಿಡುಗು, ಸೋಷಿಯಲ್ ಎವಿಲ್ ಅಂತ ಕರಿತೀವಿ. ಅಸ್ಪೃಶ್ಯತೆ ಅಂತಕ್ಕಂಥದ್ದು ಒಂದು ಸಾಮಾಜಿಕ ಪಿಡುಗು ಅಂತಕ್ಕಂಥದ್ದು. ಇನ್ನು ನಾಲ್ಕನೇದಾಗಿರ್ತಕ್ಕಂಥದ್ದು ಅಸ್ಪೃಶ್ಯತಾ ನಿವಾರಣೆಯ ಕಾನೂನು ಕ್ರಮಗಳು. ಅಸ್ಪೃಶ್ಯತಾ ನಿವಾರಣಾ ಕಾನೂನು ಕ್ರಮಗಳು. ಈ 4 ಕಲಿಕಾಂಶಗಳನ್ನ ನಾವು ಸಾಮಾಜಿಕ ಸ್ತರ ವಿನ್ಯಾಸದಲ್ಲಿ ನಾವು ಗಮನಿಸಬಹುದಾಗಿದೆ. ಅರ್ಥ ಆಯ್ತಾ ಮಕ್ಕಳೇ? ಯಾವ್ಯಾವ ಕಲಿಕಾಂಶಗಳನ್ನ ನಾವು ಸಾಮಾಜಿಕ ಸ್ತರ ವಿನ್ಯಾಸದಲ್ಲಿ ಕಾಣ್ತಾ ಇದ್ದೀವಿ? ಒಂದು ಸಾಮಾಜಿಕ ಅಸಮಾನತೆ, ಎರಡನೇದಿರ್ತಕ್ಕಂಥದ್ದು ಸಾಮಾಜಿಕ ಸ್ತರ ವಿನ್ಯಾಸ, ಇನ್ನು ಮೂರನೇದಾಗಿರ್ತಕ್ಕಂಥದ್ದು ಅಸ್ಪೃಶ್ಯತೆ ಅಥವಾ ಅಸ್ಪೃಶ್ಯತೆ ಒಂದು ಸಾಮಾಜಿಕ ಪಿಡುಗು. ಹಾಗೇನೆ ನಾಲ್ಕನೇದಾಗಿರ್ತಕ್ಕಂಥದ್ದು ಈ ಅಸ್ಪೃಶ್ಯತೆ ಅಂತಕ್ಕಂಥದ್ದು ಏನಿದೆ, ಅಸ್ಪೃಶ್ಯತೆಯನ್ನ ಹೋಗಲಾಡಿಸಲು ಅಥವಾ ನಿವಾರಣೆ ಮಾಡಲು ಇರ್ತಕ್ಕಂತಹ ಪ್ರಮುಖ ಕಾನೂನುಗಳು. ಈ 4 ಕಲಿಕಾಂಶಗಳನ್ನ ಈ ಒಂದು ಅಧ್ಯಾಯದಲ್ಲಿ ನಾವು ಗಮನಿಸಬಹುದು. ಯಾವ ಅಧ್ಯಾಯದಲ್ಲಿ? ಸಾಮಾಜಿಕ ಸ್ತರ ವಿನ್ಯಾಸದಲ್ಲಿ. ಅರ್ಥ ಆಯ್ತಾ ಮಕ್ಕಳೇ? ಇವು ಪ್ರಮುಖವಾಗಿರ್ತಕ್ಕಂತಹ 4 ಕಲಿಕಾಂಶಗಳು. ಹಾಗಾದ್ರೆ ಮುಂದಿನ ಒಂದು ಅಂಶವನ್ನು ನಾವು ಗಮನಿಸೋದಾದ್ರೆ ಅಲ್ವಾ, ಸಮಾಜದಲ್ಲಿರುವ ಜನರನ್ನ ವಿವಿಧ ಸ್ತರಗಳಾಗಿ ವರ್ಗೀಕರಿಸುವ ಒಂದು ವ್ಯವಸ್ಥೆ ಅಂತಕ್ಕಂಥದ್ದು ಏನಿದೆ, ಇದನ್ನೇ ನಾವು ಏನಂತ ಕರಿತೀವಿ? ಸಾಮಾಜಿಕ ಸ್ತರ ವಿನ್ಯಾಸ. ಅರ್ಥ ಆಯ್ತಾ ಮಕ್ಕಳೇ? ಸಾಮಾಜಿಕ ಸ್ತರ ವಿನ್ಯಾಸ ಎಂದರೇನು? ನಿಮಗೆ 1 ಅಂಕದ ಪ್ರಶ್ನೆಯನ್ನ ಕೇಳಬಹುದು ಪರೀಕ್ಷಾ ದೃಷ್ಟಿಯಿಂದ. ಅರ್ಥ ಆಯ್ತಲ್ವಾ? ಸಾಮಾಜಿಕ ಸ್ತರ ವಿನ್ಯಾಸ ಎಂದರೇನು? ಅದನ್ನು ನಾವು ಸಮಾಜದಲ್ಲಿರುವ ಜನರನ್ನು, ಒಂದು ಸಮಾಜ ಅಂತಕ್ಕಂಥದ್ದಿದೆ, ಆ ಒಂದು ಸಮಾಜದಲ್ಲಿರ್ತಕ್ಕಂತಹ ಜನರು ಅಂತಕ್ಕಂಥರೇನಿದ್ದಾರೆ ಆ ಜನರನ್ನ ವಿವಿಧ ಸ್ತರಗಳಾಗಿ, ಹೇಳ್ತಾ ಹೋಗ್ತೀನಿ ನಾನು ಮುಂದೆ, ವಿವಿಧ ಸ್ತರಗಳಾಗಿ ಅಥವಾ ವಿಭಿನ್ನ ಸ್ತರಗಳಾಗಿ ವರ್ಗೀಕರಿಸುವ ಒಂದು ವ್ಯವಸ್ಥೆ. ಆ ಒಂದು ವ್ಯವಸ್ಥೆಯನ್ನ ನಾವೇನಂತ ಕರಿತೀವಿ? ಸಾಮಾಜಿಕ ಅಥವಾ ಸಾಮಾಜಿಕ ಸ್ತರ ವಿನ್ಯಾಸ ಎಂದು ಕರೆಯಲಾಗುತ್ತದೆ.
ಅರ್ಥ ಆಯ್ತಾ ಮಕ್ಕಳೇ? ಒಂದು ಅಂಕದ ಪ್ರಶ್ನೆ. ಸಮಾಜದಲ್ಲಿರುವ ಜನರನ್ನ ವಿವಿಧ ಸ್ತರಗಳಾಗಿ ಅಥವಾ ವಿಭಿನ್ನ ಸ್ತರಗಳಾಗಿ ವಿಭಾಗಿಸ್ತಕ್ಕಂಥದ್ದೇನಿದೆ ಅಥವಾ ವರ್ಗೀಕರಿಸ್ತಕ್ಕಂಥದ್ದಂದ್ರೆ ಭಾಗಗಳನ್ನಾಗಿ ಮಾಡ್ತಕ್ಕಂಥದ್ದೇನಿದೆ, ಈ ಒಂದು ವರ್ಗೀಕರಣವನ್ನೇ ನಾವೇನಂತ ಕರಿತೀವಿ? ಸಾಮಾಜಿಕ ಸ್ತರ ವಿನ್ಯಾಸ ಅಂತಲೂ ಕೂಡ ಕರೆಯಲಾಗುತ್ತದೆ. ಕ್ಲಿಯರ್ ಆಯ್ತಾ? ಹಾಗಾದ್ರೆ ಈ ಒಂದು ಅಂಶದಲ್ಲಿ ನಾವು ಮೊದಲನೇದಾಗಿ ಗಮನಿಸ್ತಕ್ಕಂಥದ್ದು ಸಾಮಾಜಿಕ ಅಸಮಾನತೆ. ಸಮಾಜದಲ್ಲಿ ಸಮಾನತೆ ಅಂತಕ್ಕಂಥದ್ದು ಇದೆಯಾ ಮಕ್ಕಳೇ? ಇದೆಯಾ? ಇಲ್ಲ ಅಲ್ವಾ? ಹಾಗಾದ್ರೆ ಈ ಒಂದು ಸಾಮಾಜಿಕ ಅಸಮಾನತೆ ಅಂತಕ್ಕಂಥದ್ದನ್ನು ನಾವು ನೋಡೋದಾದ್ರೆ ಮೊದಲನೇ ಅಂಶವಾಗಿರ್ತಕ್ಕಂಥದ್ದೇ ಸಾಮಾಜಿಕ ಸ್ತರ ವಿನ್ಯಾಸದಲ್ಲಿ ಸಾಮಾಜಿಕ ಅಸಮಾನತೆ. ಏನು ಸಾಮಾಜಿಕ ಅಸಮಾನತೆ ಅಂದ್ರೆ ಅಲ್ವಾ? ಅಲ್ಲಿ ಮೊದಲನೇದು ವ್ಯಕ್ತಿಗಳು ಸಮಾಜದಲ್ಲಿ ವಿವಿಧ ಲಕ್ಷಣಗಳ ಆಧಾರದಲ್ಲಿ, ನೋಡು, ವ್ಯಕ್ತಿಗಳು ಅಂತಕ್ಕಂಥದ್ದೇನಿದ್ದಾರೆ ಸಮಾಜದಲ್ಲಿ ವಿವಿಧ ರೀತಿಯಾಗಿರ್ತಕ್ಕಂತಹ ಲಕ್ಷಣಗಳ ಆಧಾರದಲ್ಲಿ, ನಾವಲ್ಲಿ ಸಾಮಾಜಿಕ ಸ್ತರ ವಿನ್ಯಾಸದಲ್ಲಿ ಹೇಳ್ಬಿಟ್ಟಿದ್ದೀವಿ, ವಿಭಿನ್ನ ಸ್ತರಗಳಾಗಿ ವರ್ಗೀಕರಿಸ್ತಕ್ಕಂಥದ್ದು ಅಂದ್ರೆ ಭಾಗಗಳನ್ನಾಗಿ ಮಾಡ್ತಕ್ಕಂಥದ್ದು. ಅದನ್ನೇ ನಾವು ಸಾಮಾಜಿಕ ಅಸಮಾನತೆಯಲ್ಲೂ ಕೂಡ ಹೇಳ್ತಾ ಇದ್ದೀವಿ. ಏನಂತ? ವ್ಯಕ್ತಿಗಳು ಸಮಾಜದಲ್ಲಿ ವಿವಿಧ ಲಕ್ಷಣಗಳ ಆಧಾರದಲ್ಲಿ. ಏನು ವಿವಿಧ ಲಕ್ಷಣಗಳು? ಹಾಗಾದ್ರೆ ಜಾತಿ ಆಗಿರ್ಬೋದು, ಲಿಂಗ ಆಗಿರ್ಬೋದು, ವೃತ್ತಿ ಆಗಿರ್ಬೋದು, ವರ್ಗ ಆಗಿರ್ಬೋದು ಅಲ್ವಾ? ಜಾತಿ ಅಂತಕ್ಕಂಥದ್ದು ಇವತ್ತು ಸಾಕಷ್ಟು ಜಾತಿಗಳು ಅಂತಕ್ಕಂಥವನ್ನ ನಾವು ದೇಶದಲ್ಲಿ ಕಾಣ್ತಾ ಇದ್ದೀವಿ. ಹೌದು ತಾನೆ? ಜಾತಿ ಅಂತಕ್ಕಂಥದನ್ನ ನಾವು ಕಾಣ್ತಾ ಇದ್ದೀವಿ. ಹಲವಾರು ಜಾತಿಗಳನ್ನ ಗಮನಿಸ್ತಾ ಇದ್ದೀವಿ. ಹಾಗೇನೆ ಲಿಂಗ ಅಂತಕ್ಕಂಥದನ್ನ ಗಮನಿಸ್ತಾ ಇದ್ದೀವಿ. ಹೆಣ್ಣು ಗಂಡು ಅಂತಕ್ಕಂಥ ಭೇದ ಭಾವ ಅಂತಕ್ಕಂಥದನ್ನ ನಾವು ಗಮನಿಸ್ತಾ ಇದ್ದೀವಿ. ಅದರ ಜೊತೆಯಲ್ಲಿ ನಾವು ವೃತ್ತಿಗಳು, ಆ ಒಂದು ಸಮಾಜದಲ್ಲಿ ಇರ್ತಕ್ಕಂಥ ಜನರು ಅಂತಕ್ಕಂಥ ಏನಿದ್ದಾರೆ ತಮ್ಮದೇ ಆಗಿರ್ತಕ್ಕಂಥ ಒಂದೊಂದು ಕಸುಬುಗಳನ್ನ ಅಥವಾ ವೃತ್ತಿಗಳನ್ನ ಅಥವಾ ಉದ್ಯೋಗಗಳನ್ನ ಒಳಗೊಂಡಿರ್ತಕ್ಕಂಥದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಎಲ್ಲಿ ಗಮನಿಸ್ತಾ ಇದ್ದೀವಿ? ಸಾಮಾಜಿಕ ಅಸಮಾನತೆಯಲ್ಲಿ. ಅಲ್ಲಿ ಹೇಳಿದರೆ ವ್ಯಕ್ತಿಗಳು ಸಮಾಜದಲ್ಲಿರುವ ವಿವಿಧ ಲಕ್ಷಣಗಳ ಆಧಾರದ ಮೇಲೆ ಸಮಾಜವನ್ನ ಲಿಂಗ, ಜಾತಿ, ವರ್ಗ ಮತ್ತು ವೃತ್ತಿಗಳು ಭಾಗಗಳಾಗಿ ವಿಂಗಡಿಸಿರ್ತಕ್ಕಂಥದ್ದು. ಮತ್ತು ಜನಾಂಗ, ಹಲವಾರು ರೀತಿಯ ಜನಾಂಗಗಳನ್ನು ನಾವು ಕಾಣ್ತಾ ಇದ್ದೀವಿ. ಎಲ್ಲಿ? ಒಂದು ಸಮಾಜದಲ್ಲಿ. ಆ ಒಂದು ಶ್ರೇಣಿಗೊಂಡಿರ್ತಕ್ಕಂಥದ್ದು ಎಂಬುದನ್ನ ನಾವು ಸಾಮಾಜಿಕ ಅಸಮಾನತೆ ಅಂತ ಕರಿತೀವಿ. ಹೇಳ್ಬೋದಲ್ವಾ? ನೋಡಿ, ವ್ಯಕ್ತಿಗಳು ಸಮಾಜದಲ್ಲಿರುವ ವಿವಿಧ ಲಕ್ಷಣಗಳ ಆಧಾರದ ಮೇಲೆ ಶ್ರೇಣೀಕರಣಗೊಂಡಿರ್ತಕ್ಕಂಥದ್ದನ್ನೇ ನಾವೇನಂತ ಕರಿತೀವಿ? ಸಾಮಾಜಿಕ ಅಸಮಾನತೆ. ಸಾಮಾಜಿಕ ಅಸಮಾನತೆ ಎಂಬುದಾಗಿ ಕರೆಯಲಾಗುತ್ತದೆ. ಹಾಗೆಯೇ ಎರಡನೇದಾಗಿರ್ತಕ್ಕಂಥದ್ದು ಸಾಮಾಜಿಕ ಅಸಮಾನತೆ ಎನ್ನುವುದು ಈಗಾಗಲೇ ಇರುವ ಅಸಮಾನ ಸಾಮಾಜಿಕ ಅವಕಾಶಗಳ ಒಂದು ಪ್ರತಿಫಲ. ಈಗ ಬಂದಿರತಕ್ಕಂಥದ್ದಲ್ಲ. ಈ ಒಂದು ಸಾಮಾಜಿಕ ಅಸಮಾನತೆ ಅಂತಕ್ಕಂಥದ್ದು ಮಾನವ ಅಂತಕ್ಕಂಥದ್ದು ಯಾವಾಗ ಬಂದ, ಯಾವಾಗ ಉಟ್ಕೊಂಡ, ಸಮಾಜ ಅಂತಕ್ಕಂಥದ್ದು ಯಾವಾಗ ಉಟ್ಕೊಳ್ತೋ ಅಲ್ಲಿಂದಲೂ ಕೂಡ ಈ ಒಂದು ಲಿಂಗ, ಭೇದ ಭಾವ, ವೃತ್ತಿ, ವರ್ಗ, ಜನಾಂಗಗಳಂತಕ್ಕಂಥವು ಸೃಷ್ಟಿಯಾಗಿರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದು. ಇನ್ನ ಮೂರನೇದಾಗಿರ್ತಕ್ಕಂಥದ್ದು ಇದು ಸಾಮಾಜಿಕ ರಚನೆಯಲ್ಲಿನ ವಸ್ತುಗಳನ್ನ ಅಂದ್ರೆ ಆದಾಯ, ಅವಕಾಶ, ಪುರಸ್ಕಾರಗಳನ್ನ, ಸ್ಥಾನಮಾನಗಳನ್ನ ಅಸಮವಾಗಿ ದೊರಕುವಂತೆ ಮಾಡ್ತಕ್ಕಂಥದ್ದು. ಸಾಮಾಜಿಕ ಅಸಮಾನತೆ ಅಂತಕ್ಕಂಥದ್ದೇನಿದೆ ಇರ್ತಕ್ಕಂಥ ಸಮಾಜದಲ್ಲಿ, ಈಗ ಭಾರತದಲ್ಲಿ 130 ಕೋಟಿ ಅಥವಾ 135 ಕೋಟಿ ಜನಸಂಖ್ಯೆ ಅಂತಕ್ಕಂಥದ್ದು ಇದೆ ಅನ್ನೋದಾದ್ರೆ ಎಲ್ಲರೂ ಸಮಾನತೆಯಿಂದ ಕೂಡಿದಾರ? ಈಕ್ವಾಲಿಟಿ ಅಂತಕ್ಕಂಥದ್ದು ಇದೆಯಾ? ಸಮಾನತೆ ಅಂತಕ್ಕಂಥದ್ದು ಇದೆಯಾ? ಸಮಾಜದಲ್ಲಿ ಇರ್ತಕ್ಕಂಥ ಎಲ್ಲಾ ಜನರು ಒಂದೇ ರೀತಿಯಾಗಿರ್ತಕ್ಕಂಥ ಸ್ಥಾನಮಾನವನ್ನ ಹೊಂದಿದಾರ? ಒಂದೇ ಆಗಿರ್ತಕ್ಕಂಥ ವೃತ್ತಿಯನ್ನ ಹೊಂದಿದಾರ? ಒಂದೇ ಲಿಂಗದವರಿದಾರ? ಸಮಾನತೆ ಅಂತಕ್ಕಂಥದ್ದನ್ನ ನಾವು ಕಾಣ್ತಾ ಇದೀವ ಸಮಾಜದಲ್ಲಿ? ಇಲ್ಲ ಅಲ್ವಾ? ಅವ್ರದೇ ಆಗಿರ್ತಕ್ಕಂಥ ಒಂದೊಂದು ಸ್ಥಾನಮಾನವನ್ನ ಹೊಂದಿರ್ತಕ್ಕಂಥದ್ದು. ಅದನ್ನೇ ಇಲ್ಲಿ ನಾವು ಹೇಳ್ತಕ್ಕಂಥದ್ದು ವಸ್ತುಗಳನ್ನು, ಆದಾಯ ಇರ್ತಕ್ಕಂಥ ಸಮಾಜದಲ್ಲಿ ಇರ್ತಕ್ಕಂಥ ಎಲ್ಲಾ ಜನರ ಆದಾಯ ಅಂತಕ್ಕಂಥದ್ದು ನಿರ್ದಿಷ್ಟವಾಗಿ ಇಷ್ಟೇ ಇದೆಯಾ? ಕೆಲವರು ಬಡವರಿದ್ದಾರೆ,
ಕೆಲವರು ಶ್ರೀಮಂತ ಇದ್ದಾರೆ, ಇನ್ನು ಕೆಲವರು ಮಧ್ಯಮ ವರ್ಗದಲ್ಲಿ ಇರ್ತಕ್ಕಂಥವ್ರನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಆದಾಯ ಇರ್ತಕ್ಕಂಥದ್ದನ್ನು ಎಲ್ಲರೂ ಕೂಡ ಪಡೆಯಲಿಕ್ಕೆ ಸಾಧ್ಯತೆ ಇಲ್ಲ ಅಲ್ವಾ? ಆ ಒಂದು ವ್ಯತ್ಯಾಸ ಇರ್ತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಬೇಕು. ಅವಕಾಶಗಳು ಅಂತಕ್ಕಂಥವು ಸಮಾಜದಲ್ಲಿರ್ತಕ್ಕಂತಹ ಎಲ್ಲಾ ಜನರಿಗೂ ಅವಕಾಶಗಳು ಅಂತಕ್ಕಂಥವು ಲಭ್ಯವಾಗಿದ್ದಾವ. ಆ ಅವಕಾಶಗಳು ಅಂತಕ್ಕಂಥವು ಜನರು ಬಳಕೆಯನ್ನ ಮಾಡ್ಕೊಳ್ತಾ ಇದ್ದಾರಾ ಇಲ್ಲ ತಾನೆ? ಆ ಒಂದು ಅಂಶವನ್ನ ನಾವಿಲ್ಲಿ ಸಾಮಾಜಿಕ ಅಸಮಾನತೆಯಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಮಕ್ಕಳೇ. ಹಾಗೇನೆ ಇನ್ನ ಪುರಸ್ಕಾರಗಳು ಎಲ್ಲರಿಗೂ ಕೂಡ ಸಭೆಸಿರಿಯನ್ನ ಪುರಸ್ಕಾರಗಳನ್ನ ನೀಡ್ತಕ್ಕಂಥ ಒಂದು ಪದ್ಧತಿಯನ್ನ ನಾವೆಲ್ಲಾದ್ರೂ ಕಾಣ್ತಾ ಇದ್ದೀವಾ? ಇಲ್ಲ. ಹಾಗೇನೆ ಸ್ಥಾನಮಾನಗಳು ಕೂಡ ಅಸಮರ್ಪಕವಾಗಿರ್ತಕ್ಕಂಥ ಸ್ಥಾನಮಾನಗಳನ್ನು ಕೂಡ ಹೊಂದಿರತಕ್ಕಂಥದ್ದನ್ನ ನಾವು ಸಾಮಾಜಿಕ ಅಸಮಾನತೆಯಲ್ಲಿ ನಾವು ಕಾಣ್ತಾ ಇದೀವಿ ಮಕ್ಕಳೇ. ಹಾಗೇನೆ ನಂತರದಲ್ಲಿ ಸಾಮಾಜಿಕ ಕ್ಷೇತ್ರಗಳೇನಿದ್ದಾವೆ, ಸಾರ್ವಜನಿಕ ಆರೋಗ್ಯ, ದೇಶದಲ್ಲಿರ್ತಕ್ಕಂಥ ಅಥವಾ ಸಮಾಜದಲ್ಲಿರ್ತಕ್ಕಂಥ ಎಲ್ಲಾ ಜನರಿಗೂ ಅಥವಾ ಸಮಾಜದಲ್ಲಿರ್ತಕ್ಕಂಥ ಎಲ್ಲಾ ಜನರಿಗೂ ಉತ್ತಮವಾಗಿರ್ತಕ್ಕಂಥ ಆರೋಗ್ಯ ಅಂತಕ್ಕಂಥದ್ದು ನೀಡ್ತಾ ಇದೆಯಾ ಅಥವಾ ಸಿಗ್ತಾ ಇದೆಯಾ? ನೆವರ್. ಇಲ್ಲ. ಯಾಕೆಂತಂದ್ರೆ ಆದಾಯ ಅಂತಕ್ಕಂಥವ್ರು ಹೆಚ್ಚಿನ ಬಡವರು ಅಂತಕ್ಕಂಥವ್ರು ಏನಿದ್ದಾರೆ, ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳು ಏನಿದ್ದಾವೆ, ಹೈಟೆಕ್ ಹಾಸ್ಪಿಟಲ್ಗಳು ಅಂತ ನಾವೇ ಕರಿತೀವಿ, ಆಸ್ಪತ್ರೆಗಳು, ಅಲ್ಲಿ ಉತ್ತಮವಾಗಿರ್ತಕ್ಕಂಥ ಚಿಕಿತ್ಸೆಯನ್ನ ಪಡೀಲಿಕ್ಕೆ ಅವರಿಂದ ಆರ್ಥಿಕ ಮುಗ್ಗಟ್ಟು, ಹಣದ ಕಷ್ಟ ಅಂತಕ್ಕಂಥದ್ದು ಇರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಇದೆಯೇ ಇಲ್ವಾ ಕಷ್ಟ ಅಂತಕ್ಕಂಥದ್ದು? ಇನ್ನು ಶ್ರೀಮಂತ ವರ್ಗದವರನ್ನ ತಗೊಂಡಾಗ ನಾವು ಶ್ರೀಮಂತ ವರ್ಗದವರು ಏನ್ ಮಾಡ್ತಾರೆ, ಅವರಿಗೆ ಬೇಕಾಗಿರ್ತಕ್ಕಂತಹ ಐಫೈ ಹಾಸ್ಪಿಟಲ್, ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳು ಏನಿದ್ದಾವೆ ಅಂತ ಒಂದು ಆಸ್ಪತ್ರೆಗಳಿಗೆ ಹೋಗಿ ತಮ್ಮ ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಾಣ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ ಅಲ್ವಾ? ಆದ್ರೆ ಸಾಮಾಜಿಕ ಅಸಮಾನತೆಗೆ ಬಂದಂತ ಸಂದರ್ಭದಲ್ಲಿ ಸಾರ್ವಜನಿಕ ಆರೋಗ್ಯ, ಸಾರ್ವಜನಿಕರಂತಂದ್ರೆ ಇಟ್ ಇಸ್ ದ ಪಬ್ಲಿಕ್, ಎಲ್ಲರಿಗೂ ಉತ್ತಮವಾಗಿರ್ತಕ್ಕಂಥ ಆರೋಗ್ಯ ಅಂತಕ್ಕಂಥದ್ದು ಲಭ್ಯವಾಗ್ತಿದೆಯಾ? ಇತ್ತೀಚಿನ ದಿನಗಳಲ್ಲಿ ಅಲ್ಪ ಸ್ವಲ್ಪ ಮಟ್ಟಿಗೆ ಅದು ಬದಲಾವಣೆ ಅಂತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಸರ್ಕಾರಗಳು ಅಂತಕ್ಕಂಥವೇನಿದಾವೆ ಪ್ರತಿಯೊಬ್ಬರಿಗೂ ಕೂಡ ಉತ್ತಮವಾಗಿರ್ತಕ್ಕಂಥ ಆಹಾರ ಅಥವಾ ಅದರ ಜೊತೆಯಲ್ಲಿ ಆರೋಗ್ಯ ಅಂತಕ್ಕಂಥದ್ದು ಕೂಡ ನೀಡಬೇಕಂತಕ್ಕಂಥದ್ದನ್ನು ಕೂಡ ನಾವು ಗಮನಿಸಬಹುದಾಗಿದೆ ಅಲ್ವಾ? ಹಾಗೇನೆ ಇನ್ನು ಶಿಕ್ಷಣಕ್ಕೆ ಬಂದಾಗ ಸಾಮಾಜಿಕ ಅಸಮಾನತೆಯಲ್ಲಿ ಸಾಮಾಜಿಕ ಆರೋಗ್ಯವನ್ನು ನೋಡಿದ್ವಿ, ಅಲ್ಲಿ ವ್ಯತ್ಯಾಸ ಅಂತಕ್ಕಂಥದ್ದನ್ನು ಕೂಡ ಗಮನಿಸಿದ್ವಿ. ಅದೇ ರೀತಿಯಾಗಿ ಸಾಮಾಜಿಕ ಅಸಮಾನತೆಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಶಿಕ್ಷಣ ಅಂತಕ್ಕಂಥದ್ದು ಸಿಗ್ತಾ ಇದೆಯಾ? ಎಲ್ಲರೂ ಕೂಡ ಶಿಕ್ಷಣವನ್ನ ಪಡ್ಕೊಂಡಿದ್ದಾರಾ? ಇಲ್ಲ ಅಲ್ವಾ? ಎಲ್ಲಾ ಮಕ್ಕಳಿಗೂ ಕೂಡ ಶಿಕ್ಷಣ ಅಂತಕ್ಕಂಥದ್ದು ಲಭ್ಯವಾಗ್ತಿದೆಯಾ? ಸರ್ಕಾರದಿಂದ ಸಿಗ್ತಕ್ಕಂಥ ಎಲ್ಲಾ ಸೌಲಭ್ಯಗಳು ಅಂತಕ್ಕಂಥವು ಸಿಗ್ತಾ ಇದ್ದಾವ? ಇಲ್ಲ ಅಲ್ವಾ? ಅಂದ್ರೆ ಅರ್ಥ ಏನು? ಶಿಕ್ಷಣ ಅಂತಕ್ಕಂಥದ್ದನ್ನು ಕೂಡ ಕೆಲವೇ ವರ್ಗಕ್ಕೆ ಸಂಬಂಧಪಟ್ಟಂತೆ, ನೆಕ್ಸ್ಟ್ ಮುಂದೆ ಬರ್ತಾ ಹೋಗುತ್ತೆ, ಹೇಳ್ತಾ ಹೋಗ್ತೀನಿ ಶಿಕ್ಷಣದ ಬಗ್ಗೆ ಯಾವ ರೀತಿಯಾಗಿ ನಾವು ಶಿಕ್ಷಣದಲ್ಲಿ ಬದಲಾವಣೆಯನ್ನು, ಇಟ್ ಇಸ್ ದ ಮೀನಿಂಗ್ ಆಫ್ ರೆವಲ್ಯೂಷನ್, ಕ್ರಾಂತಿ ಅಂತಕ್ಕಂಥದ್ದು ಉಂಟಾಗಬೇಕು. ಶಿಕ್ಷಣವನ್ನ ಪಡೆಯೋದ್ರಿಂದ ಆಗ್ತಕ್ಕಂಥ ಅನುಕೂಲಗಳೇನು ಎಲ್ಲವನ್ನು ಕೂಡ ನಾವು ಮುಂದಿನ ಒಂದು ಅವಧಿಯಲ್ಲಿ ಗಮನಿಸ್ತಾ ಹೋಗೋಣ ಮಕ್ಕಳೇ. ಹಾಗೇನೆ ಇಲ್ಲಿ ಶಿಕ್ಷಣ ಅಂತಕ್ಕಂಥದ್ದು ಉತ್ತಮವಾಗಿರ್ತಕ್ಕಂತಹ ಶ್ರೀಮಂತ ವರ್ಗದವರು ಏನ್ ಮಾಡ್ತಾರೆ, ಉತ್ತಮವಾಗಿರ್ತಕ್ಕಂತಹ ಶಿಕ್ಷಣ ಸಂಸ್ಥೆಗಳಲ್ಲಿ ತಮ್ಮ ಮಕ್ಕಳಿಗೆ ಉತ್ತಮ ದರ್ಜೆಯ ಶಿಕ್ಷಣವನ್ನ ನೀಡತಕ್ಕಂಥದ್ದನ್ನ ಕೊಡಿಸ್ತಕ್ಕಂಥದ್ದನ್ನ ನಾವು ಸಮಾಜದಲ್ಲಿ ಕಾಣ್ತಾ ಇದ್ದೀವಿ. ಆದ್ರೆ ಬಡ ವರ್ಗದಲ್ಲಿರ್ತಕ್ಕಂಥ ಜನರ ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣ ಅಂತಕ್ಕಂಥದ್ದು ಲಭ್ಯವಾಗ್ತಾ ಇದೆಯಾ? ಅವರು ಉತ್ತಮವಾಗಿರ್ತಕ್ಕಂಥ ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ ಅಂತ ಒಂದು ಸಂಸ್ಥೆಗಳಲ್ಲಿ ಬಡ ಮಕ್ಕಳ ವಿದ್ಯಾರ್ಥಿಗಳು ಓದ್ಲಿಕ್ಕೆ ಅವಕಾಶ ಅಂತಕ್ಕಂಥದ್ದು ಇದೆಯಾ? ಇತ್ತೀಚಿನ ದಿನಗಳಲ್ಲಿ ಎಲ್ಲ ಬದಲಾವಣೆ ಆಗಿದೆ ಬಿಡಿ. ಯಾಕಂದ್ರೆ RT ಅಂತಕ್ಕಂಥದ್ದು ಬಂದಂತ ಸಂದರ್ಭದಲ್ಲಿ ಎಲ್ಲಾ ಮಕ್ಕಳಿಗೂ ಕೂಡ ಆ ಒಂದು ಶಿಕ್ಷಣದ ಅವಶ್ಯಕತೆ ಅಂತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಸ್ವಲ್ಪ ಹಿಂದೆ ಹೋದಂತ ಸಂದರ್ಭದಲ್ಲಿ ಏನಾಗುತ್ತೆ, ಬಡವರು ಮತ್ತು ಶ್ರೀಮಂತರ ಮಕ್ಕಳು ಅಂತಕ್ಕಂಥ ನಾವು ವ್ಯತ್ಯಾಸವನ್ನ ಗಮನಿಸಿದಾಗ ಬಡವರ ಮಕ್ಕಳಿಗೆ ಉನ್ನತವಾಗಿರ್ತಕ್ಕಂಥ ಅಥವಾ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣ ಅಂತಕ್ಕಂಥದ್ದು ಲಭ್ಯ ಇಲ್ಲದೆ ಇರತಕ್ಕಂಥದ್ದನ್ನು ಕೂಡ ನಾವು ಸಾಮಾಜಿಕ ಅಸಮಾನತೆಯಲ್ಲಿ ಕಾಣ್ತಾ ಇದ್ದೀವಿ. ಹಾಗೇನೆ ಸಾಮಾಜಿಕ ರಕ್ಷಣೆ,
ಎಲ್ಲರಿಗೂ ಕೂಡ ಸಮಾಜದಲ್ಲಿ ರಕ್ಷಣೆ ಅಂತಕ್ಕಂಥದ್ದು ಸಿಗ್ತಾ ಇದೆಯಾ ಅಥವಾ ಶ್ರೀಮಂತ ವರ್ಗಕ್ಕೆ ಮಾತ್ರ ಸೀಮಿತವಾಗಿದೆಯಾ? ಸಮಾಜದಲ್ಲಿರ್ತಕ್ಕಂತಹ ಜನಸಾಮಾನ್ಯರಿಗೂ ಕೂಡ ರಕ್ಷಣೆ ಅಂತಕ್ಕಂಥದ್ದು, ಸಾಮಾಜಿಕವಾಗಿರ್ತಕ್ಕಂಥ ರಕ್ಷಣೆ ಲಭ್ಯವಾಗ್ತಾ ಇದೆಯಾ ಇಲ್ಲ ಅನ್ನೋದನ್ನು ಕೂಡ ನಾವು ಅಸಮಾನತೆಯಲ್ಲಿ ಕಾಣ್ತಕ್ಕಂಥದ್ದು. ಹಾಗೇನೆ ಸಾಮಾಜಿಕ ನ್ಯಾಯಗಳನ್ನ ಯಾವುದೋ ಒಂದು ಪ್ರಕರಣಗಳಂತಕ್ಕಂಥವು ನ್ಯಾಯಾಲಯದ ಮೆಟ್ಟಿಲೇರಿದಂತ ಸಂದರ್ಭದಲ್ಲಿ ಶ್ರೀಮಂತರಿರ್ತಾರೆ, ಬಡವರಿರ್ತಾರೆ. ಬಡವರು ಶ್ರೀಮಂತರ ವಿರುದ್ಧ ನ್ಯಾಯಾಲಯದಲ್ಲಿ ಪ್ರಕರಣವನ್ನ ಹೂಡಿದಂತ ಸಂದರ್ಭದಲ್ಲಿ ಆ ಖರ್ಚು ವೆಚ್ಚಗಳನ್ನ ಭರಿಸ್ತಕ್ಕಂಥ ಶಕ್ತಿನೂ ಕೂಡ ಬಡವರಿಗೆ ಇಲ್ಲದಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದೀವಿ ಮಕ್ಕಳೇ. ಹಾಗಿದ್ದಾಗ ಏನಾಗುತ್ತೆ, ಶ್ರೀಮಂತರ ವರ್ಗ ಅಥವಾ ಮೇಲ್ವರ್ಗದವರು ಅಂತಕ್ಕಂಥ ಏನಿದ್ದಾರೆ ಅವರ ಒಂದು ಸಂಪತ್ತು ಅಥವಾ ಆರ್ಥಿಕ ಆದಾಯದ ಆಧಾರದ ಮೇಲೆ ಅಲ್ಲಿ ತೀರ್ಮಾನಗಳಂತಕ್ಕಂಥವು ಕೂಡ ನಡೀತಕ್ಕಂಥದ್ದು ನಾವು ಸರ್ವೇ ಸಾಮಾನ್ಯವಾಗಿ ಸಾಕಷ್ಟು ಸಿನಿಮಾಗಳಲ್ಲಿ ಆ ಒಂದು ಘಟನೆಗಳನ್ನು ನಾವು ಗಮನಿಸ್ತಾ ಹೋಗ್ತೀವಿ. ಅದಕ್ಕೇನೆ ಇಲ್ಲೂ ಕೂಡ ಪ್ರತಿಯೊಬ್ಬರಿಗೂ ಆಗಿರ್ತಕ್ಕಂಥ ಸಾಮಾಜಿಕ ನ್ಯಾಯ ಅಂತಕ್ಕಂಥದ್ದು ದೊರಕಬೇಕು. ಇಲ್ಲಿ ಬಡವ ಶ್ರೀಮಂತ ಮನೋಭಾವನೆ ಅಂತಕ್ಕಂಥದ್ದು ಇರಬಾರ್ದು ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು. ಹಾಗೇನೆ ಇನ್ನ ಬಡವರಿಗೆ ಬದುಕುವ ಅವಕಾಶವೇ ಇಲ್ಲದಂತಾಗಿರ್ತಕ್ಕಂಥದ್ದು, ಬಡವರಿಗೆ ಈ ಒಂದು ಸಮಾಜದಲ್ಲಿ ಬದುಕ್ತಕ್ಕಂಥ ಅವಕಾಶ ಅಂತಕ್ಕಂಥದ್ದು ಕೂಡ ಕಡಿಮೆಯಾಗಿರ್ತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದೆ. ಹಾಗೇನೆ ಈ ಮೂಲಕ ರಾಷ್ಟ್ರದ ಮತ್ತು ಜಗತ್ತಿನ ಕೆಲವೇ ಶ್ರೀಮಂತರ ಬಳಿ ಸಂಪತ್ತು ಅಂತಕ್ಕಂಥದ್ದು ಕೂಡ ಇರ್ತಕ್ಕಂಥದ್ದು ನಾವು ಕಾಣ್ತಿದೀವಿ. ಶ್ರೀಮಂತರಾಗೇ ಇರ್ತಕ್ಕಂಥದ್ದು, ಬಡವರು ಬಡವರಾಗಿನೇ ಉಳ್ಕೊಳ್ತಕ್ಕಂಥದ್ದು. ಸಮಾಜದಲ್ಲಿ ಈ ರೀತಿಯಾಗಿರ್ತಕ್ಕಂತಹ ವ್ಯತ್ಯಾಸ, ಅಸಮಾನತೆ ಅಂತಕ್ಕಂಥದ್ದು ಕಂಡು ಬಂದಂತ ಸಂದರ್ಭದಲ್ಲಿ ದೇಶದ ಅಭಿವೃದ್ಧಿ ಅಂತಕ್ಕಂಥದ್ದು ಕೂಡ ಆಗ್ಲಿಕ್ಕೆ ಸಾಧ್ಯತೆ ಇಲ್ಲ ಅಲ್ವಾ? ಹಾಗಾಗಿ ಇಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಮಾತ್ರವಲ್ಲದೆ ಮಕ್ಕಳೇ, ಜಗತ್ತಿನ ಮಟ್ಟದಲ್ಲೂ ಕೂಡ ಈ ಒಂದು ಬಡವ ಮತ್ತು ಶ್ರೀಮಂತ ಅಂತಕ್ಕಂಥ ಒಂದು ವ್ಯತ್ಯಾಸವನ್ನ ನಾವು ಗಮನಿಸ್ತಾ ಇದ್ದೀವಿ. ಸಾಕಷ್ಟು ಸಂಪತ್ತು ಅಂತಕ್ಕಂಥದ್ದು ಯಾರ ಬಳಿಯಲ್ಲಿ ಹೆಚ್ಚಾಗಿರುತ್ತೆ ಮಕ್ಕಳೇ? ಹಾಗಾದ್ರೆ ಎಸ್, ಶ್ರೀಮಂತರ ಬಳಿಯಲ್ಲಿನೇ ಹೆಚ್ಚಾಗಿರ್ತಕ್ಕಂಥ ಒಂದು ಸಂಪತ್ತನ್ನು ನಾವು ಗಮನಿಸಬಹುದಾಗಿದೆ. ಅದಕ್ಕಾಗಿನೇ ಬಡವರು ಬಡವರಾಗಿರ್ತಕ್ಕಂಥದ್ದು, ಶ್ರೀಮಂತರಾಗಿರ್ತಕ್ಕಂಥದ್ದು ಅಥವಾ ಆರ್ಥಿಕವಾಗಿ ಅವರು ಅಭಿವೃದ್ಧಿಯನ್ನು ಹೊಂದತಕ್ಕಂಥ ಒಂದು ಮಟ್ಟವನ್ನ ನಾವು ಕಾಣ್ತಾ ಹೋಗ್ತೀವಿ. ಹಾಗೇನೆ ಇಲ್ಲಿ ಸಾಮಾಜಿಕ ಭದ್ರತೆಗಳಾಗಿರ್ತಕ್ಕಂಥ ಸಾಮಾಜಿಕ ಭದ್ರತೆಗಳಾಗಿರ್ತಕ್ಕಂಥ ಮೂಲ ಸೌಲಭ್ಯಗಳೇನಿದ್ದಾವೆ ಯಾವ್ಯಾವು? ಆಹಾರ ಅಂತಕ್ಕಂಥದ್ದು, ಆಹಾರ ಮತ್ತು ಆರೋಗ್ಯ. ಮನುಷ್ಯನಿಗೆ ಮುಖ್ಯವಾಗಿ ಸಮಾಜದಲ್ಲಿ ಬೇಕಾಗಿರ್ತಕ್ಕಂಥದ್ದು ಬದುಕಲಿಕ್ಕೆ ಆಹಾರ ಮತ್ತು ಆರೋಗ್ಯ. ಉತ್ತಮವಾಗಿರ್ತಕ್ಕಂತಹ ಪೌಷ್ಟಿಕ ಆಹಾರಗಳಂತಕ್ಕಂಥವು ಸಮಾಜದಲ್ಲಿ ಜನರಿಗೆ ಬೇಕಾಗ್ತಕ್ಕಂಥದ್ದು. ಹಾಗೆಯೇ ಉತ್ತಮವಾಗಿರ್ತಕ್ಕಂಥ ಪೋಷಕಾಂಶಗಳನ್ನ ಆಹಾರವನ್ನ ತಿಂದಿದ್ದೇ ಆದ್ರೆ ಅಲ್ಲಿ ಇರ್ತಕ್ಕಂಥ ಸಮಾಜದಲ್ಲಿ ಇರ್ತಕ್ಕಂಥ ಜನರು ಅಂತಕ್ಕಂಥವ್ರು ಹೇಗಿರ್ತಾರೆ? ದಷ್ಟಪುಷ್ಟವಾಗಿ ಅಥವಾ ಆರೋಗ್ಯದಿಂದ ಇರಲಿಕ್ಕೆ ಸಾಧ್ಯತೆ ಇದೆ. ಹಾಗಾದ್ರೆ ಸಾಮಾಜಿಕ ಅಸಮಾನತೆಯಲ್ಲಿ ಸಮಾಜದಲ್ಲಿರ್ತಕ್ಕಂಥ ಜನರಿಗೆ ಉತ್ತಮವಾಗಿರ್ತಕ್ಕಂಥ ಆಹಾರದ ಜೊತೆಗೆ ಆರೋಗ್ಯ ಸಿಗ್ತಾ ಇದೆ ಅಂತಕ್ಕಂಥ ಪ್ರಶ್ನೆಯನ್ನ ನಾವು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಮಕ್ಕಳೇ. ಹೌದು ತಾನೆ? ಅದನ್ನೇ ನಾವು ಇಲ್ಲಿ ಸಾಮಾಜಿಕ ಭದ್ರತೆಗಳಾಗಿರ್ತಕ್ಕಂಥ ಆಹಾರ ಮತ್ತು ಆರೋಗ್ಯ ಅವಕಾಶಗಳ ಜೊತೆಗೆ ಜಾತಿಯ ಮೂಲ, ಇದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಮಕ್ಕಳೇ. ಸಮಾಜದಲ್ಲಿ ಈ ಒಂದು ಜಾತಿ ವ್ಯವಸ್ಥೆ ಅಂತಕ್ಕಂಥದ್ದು ಏನಿದೆ, ನಾವು ಇಲ್ಲಿ ಜಾತಿಯನ್ನ ನೋಡ್ತಕ್ಕಂಥದ್ದು ಎರಡೇ, ಒಂದು ಗಂಡು ಜಾತಿ, ಒಂದು ಹೆಣ್ಣು ಜಾತಿ. ಆದ್ರೆ ಮಾನವ ಅಂತಕ್ಕಂಥದ್ದು ತನ್ನ ಹಿತದೃಷ್ಟಿಯಿಂದ ಇಟ್ಕೊಂಡು ಅವರಿಗೆ ಬೇಕಾಗಿರ್ತಕ್ಕಂತಹ ಜಾತಿಗಳನ್ನ ಸೃಷ್ಟಿ ಮಾಡಿರ್ತಕ್ಕಂಥದ್ದನ್ನು ಕೂಡ ನಾವು ಇವತ್ತು ಸಮಾಜದಲ್ಲಿ ಕಾಣ್ತಾ ಇದೀವಿ ಮಕ್ಕಳೇ. ಅದು ದುರದೃಷ್ಟಕರವಾಗಿರ್ತಕ್ಕಂಥದ್ದು. ಈ ಒಂದು ಜಾತಿಯ ಮೂಲ ಅಂತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಅದರ ಜೊತೆಯಲ್ಲಿ ವರ್ಗಮೂಲ, ಶ್ರೀಮಂತರು ಬಡವರು, ಮೇಲು ಕೀಳು, ಈ ರೀತಿಯಾಗಿರ್ತಕ್ಕಂಥ ವರ್ಗಗಳನ್ನು ಕೂಡ ನಾವು ಕಾಣ್ತಿದ್ದೀವಿ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಮೇಲ್ವರ್ಗ ಕೆಳವರ್ಗ, ಮೇಲು ಕೀಳು, ಬಡವ ಶ್ರೀಮಂತ, ಈ ರೀತಿಯಾಗಿರ್ತಕ್ಕಂಥ ಒಂದು ಸಾಮಾಜಿಕ ಅಸಮಾನತೆ ಅಂತಕ್ಕಂಥದ್ದನ್ನು ಕೂಡ ನಾವು ವರ್ಗಮೂಲ ಮತ್ತು ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥದ್ದು ಲಿಂಗತ್ವ, ಪುರುಷ ಪ್ರಧಾನ ಮಹಿಳಾ ಪ್ರಧಾನ. ನೋಡಿ, ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಇವತ್ತಿಗೂ ಕೂಡ ವ್ಯತ್ಯಾಸ ಅಂತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಸಾಮಾಜಿಕ ಅಸಮಾನತೆ ಅಂತಕ್ಕಂಥದ್ದನ್ನ ಕಾಣ್ತಾ ಇದ್ದೀವಿ ಮಕ್ಕಳೇ.
ಹೇಗೆ ಅನ್ನೋದಾದ್ರೆ ಮಹಿಳೆ ಮತ್ತು ಪುರುಷ ಒಂದೇ ಕೆಲಸವನ್ನ ಸರಿಯಾದ ಸಮಯದಲ್ಲಿ ಸರಿಯಾದ ನಿಗದಿತ ಸಮಯದಲ್ಲಿನೇ ಕೆಲಸವನ್ನು ಪೂರೈಸಿದ್ರೆ ಅದೇ ಕೆಲಸ ಮಹಿಳೆ ಮತ್ತು ಪುರುಷ ಒಂದೇ ಕೆಲಸವನ್ನ ಸರಿಯಾದ ಸಮಯದಲ್ಲಿನೇ ಪೂರ್ಣಗೊಳಿಸಿದರೆ ಪುರುಷರಿಗೆ 500 ರೂಪಾಯಿ, ಮಹಿಳೆಯರಿಗೆ 200 ರೂಪಾಯಿ. ಇಲ್ಲೂ ಕೂಡ ನಾವು ಸಾಮಾಜಿಕ ಅಸಮಾನತೆ ಅಂತಕ್ಕಂಥದ್ದನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ ಅಲ್ವಾ? ಹೌದು ತಾನೆ? ಸರಿಸಮಾನವಾಗಿರ್ತಕ್ಕಂಥ ಕೆಲಸಕ್ಕೆ ಸರಿಸಮಾನವಾಗಿರ್ತಕ್ಕಂಥ ವೇತನವನ್ನ ನೀಡಬೇಕಾಗಿರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಸಾಮಾಜಿಕ ಅಸಮಾನತೆಯಲ್ಲಿ ಏನು ಉಂಟಾಗುತ್ತೆ? ಲಿಂಗತ್ವ ಅಂತಕ್ಕಂಥದ್ದು ಉಂಟಾಗುತ್ತೆ. ಪುರುಷರಿಗೆ ಹೆಚ್ಚಿನ ಕೂಲಿಯನ್ನ ಕೊಡಬೇಕು, ಮಹಿಳೆಯರಿಗೆ ಕಡಿಮೆ ಕೂಲಿಯನ್ನ ಕೊಡಬೇಕಂತಕ್ಕಂಥದ್ದನ್ನು ನಾವು ಗಮನದಲ್ಲಿ ಇಟ್ಕೋಬೇಕು. ಇದು ಕೂಡ ಸಾಮಾಜಿಕ ಅಸಮಾನತೆಯಲ್ಲಿ ಕಂಡು ಬರತಕ್ಕಂತಹ ಪ್ರಮುಖ ಒಂದು ಅಂಶವಾಗಿರ್ತಕ್ಕಂಥದ್ದು. ಹಾಗೇನೆ ಲಿಂಗತ್ವ ಮೂಲ ನಿರ್ಲಕ್ಷಣೆಗಳನ್ನು ಗಮನಿಸಿದರೆ ಸಾಮಾಜಿಕ ಅಸಮಾನತೆಯ ಸ್ವರೂಪ ಅಂತಕ್ಕಂಥದ್ದು ತಿಳಿತಕ್ಕಂಥದ್ದು. ಇಷ್ಟು ಪ್ರಮುಖವಾಗಿರ್ತಕ್ಕಂತಹ ಸಾಮಾಜಿಕ ಅಸಮಾನತೆ ಇವೆಲ್ಲ ಹೋಗ್ಲಾಡಿಸ್ಬೇಕು ಅನ್ನೋದಾದ್ರೆ, ಸಾಮಾಜಿಕ ಅಸಮಾನತೆಯನ್ನು ಹೋಗ್ಲಾಡಿಸ್ಬೇಕು ಅನ್ನೋದಾದ್ರೆ ಪ್ರತಿಯೊಬ್ಬರಿಗೂ ಸಮಾಜದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಉತ್ತಮವಾಗಿರ್ತಕ್ಕಂಥ ಒಂದು ಸೌಲಭ್ಯಗಳು ಏನಿದಾವೆ ಆ ಎಲ್ಲಾ ಸೌಲಭ್ಯಗಳನ್ನ ದೊರಕಿಸಿಕೊಟ್ಟಾಗ ಮಾತ್ರ ಸಾಮಾಜಿಕ ಅಸಮಾನತೆ ಅಂತಕ್ಕಂಥದ್ದನ್ನ ನಾವು ಸಮಾಜದಿಂದ ಒದ್ದೋಡಿಸ್ಲಿಕ್ಕೆ ಸಾಧ್ಯತೆ ಇದೆ ಮಕ್ಕಳೇ. ಅರ್ಥ ಆಯ್ತಲ್ವಾ? ಇಷ್ಟು ಸಾಮಾಜಿಕ ಅಸಮಾನತೆ ಅಂತಕ್ಕಂಥದ್ದು. ಹಾಗೇನೆ ಇನ್ನು ಎರಡನೇದಾಗಿರ್ತಕ್ಕಂಥದ್ದು ಶಿಕ್ಷಣ ಮತ್ತು ಅಸಮಾನತೆ. ಸಾಮಾಜಿಕ ಸ್ತರ ವಿನ್ಯಾಸದಲ್ಲಿ ಎರಡನೇ ಅಂಶವಾಗಿರ್ತಕ್ಕಂಥದ್ದು ಯಾವುದು? ಶಿಕ್ಷಣ ಮತ್ತು ಅಸಮಾನತೆ. ಇಲ್ಲೂ ಕೂಡ ನಾವು ವ್ಯತ್ಯಾಸ ಅಂತಕ್ಕಂಥದ್ದನ್ನ ಕೂಡ ಗಮನಿಸಬಹುದು. ಶಿಕ್ಷಣವನ್ನ ಎಲ್ಲರೂ ಪಡ್ಕೊಂಡಿದ್ದಾರ? ಎಲ್ಲರಿಗೂ ಕೂಡ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣ ಅಂತಕ್ಕಂಥದ್ದು ಲಭ್ಯವಾಗ್ತಾ ಇದೆಯಾ ಅನ್ನೋದನ್ನೇ ನಾವು ಶಿಕ್ಷಣ ಮತ್ತು ಅಸಮಾನತೆ ಅಂತ ಕರಿತೀವಿ. ಎಲ್ಲಿ? ಸಾಮಾಜಿಕ ಸ್ತರ ವಿನ್ಯಾಸದಲ್ಲಿ. ಹಾಗಾದ್ರೆ ಶಿಕ್ಷಣವು ಸಮಾನತೆ, ಸಮಾನ ಭಾಗವಹಿಸುವಿಕೆ, ಸಮಾನ ಅವಕಾಶ ಮತ್ತು ಸಾಮಾಜಿಕ ನ್ಯಾಯದಲ್ಲಿ ಮಹತ್ವ ಬದಲಾವಣೆ ತರುವಲ್ಲಿ ಆಸರೆಯಾಗ್ತಕ್ಕಂಥದ್ದು. ಮೊದಲನೇ ಅಂಶವನ್ನ ನಾವು ಗಮನಿಸಿದಾಗ ಯಾವುದಕ್ಕೆ? ಶಿಕ್ಷಣ ಮತ್ತು ಅಸಮಾನತೆಯ ಅಂಶವನ್ನ ನಾವು ಗಮನಿಸಿದಾಗ ಶಿಕ್ಷಣವು ಸಮಾನತೆ ಅಂದ್ರೆ ಶಿಕ್ಷಣ ಅಂತಕ್ಕಂಥದ್ದು ಎಲ್ಲರಿಗೂ ಲಭ್ಯವಾಗ್ತಾ ಇದೆಯಾ, ಎಲ್ಲಾ ವರ್ಗದ ಮಕ್ಕಳಿಗೂ ಲಭ್ಯವಾಗ್ತಾ ಇದೆಯಾ ಅನ್ನೋದನ್ನ ನಾವು ಗಮನದಲ್ಲಿ ಇಟ್ಕೋಬೇಕು. ಹಾಗೇನೆ ಸಮಾನ ಭಾಗವಹಿಸುವಿಕೆ, ಶಿಕ್ಷಣದಲ್ಲಿ ಎಲ್ಲಾ ಮಕ್ಕಳು ಕೂಡ ಭಾಗವಹಿಸ್ತಿದಾರಾ ಅಥವಾ ಬರೇ ಶ್ರೀಮಂತರ ಮಕ್ಕಳು ಬರ್ತಾ ಇದ್ದಾರಾ ಅಥವಾ ಬಡವರ ಮಕ್ಕಳೇ ಬರ್ತಾ ಇದ್ದಾರಾ? ಸಮಾನವಾಗಿರ್ತಕ್ಕಂತಹ ಒಂದು ಶಿಕ್ಷಣ ಅಂತಕ್ಕಂಥದ್ದು ಸಮಾಜದಲ್ಲಿ ಲಭ್ಯವಾಗ್ತಾ ಇದೆಯಾ ಅಂತಕ್ಕಂಥದ್ದನ್ನು ಕೂಡ ನಾವು ಗಮನಿಸಬೇಕು. ಇನ್ನ ಸಾಮಾಜಿಕ ನ್ಯಾಯದಲ್ಲಿ ಸಮಾಜದಲ್ಲಿ ನ್ಯಾಯ ಅಂತಕ್ಕಂಥದ್ದು ಎಲ್ಲರಿಗೂ ಒಂದೇ ರೀತಿಯಾಗಿ ಸಮರ್ಪಕವಾಗಿ ಲಭ್ಯವಾಗ್ತಾ ಇದೆಯಾ ಅಂತಕ್ಕಂಥ ಅಂಶವನ್ನ ನಾವು ಮನನವನ್ನ ಮಾಡ್ಕೋಬೇಕು ಮಕ್ಕಳೇ. ಸಿಗ್ತಾ ಇದೆಯಾ? ನಾನು ಅವಾಗಲೇ ಹೇಳಿದ್ದೀನಿ, ಅಸಮಾನತೆಯಲ್ಲಿ ಅಲ್ಲೂ ಕೂಡ ಶಿಕ್ಷಣ ಶ್ರೀಮಂತರ ವರ್ಗದ ಮಕ್ಕಳು ಅಂತಕ್ಕಂಥವ್ರು ಹೇಗೆ ಶಿಕ್ಷಣವನ್ನ ಪಡಿತಾರೆ, ಬಡವರ ಮಕ್ಕಳು ಅಂತಕ್ಕಂಥವ್ರು ಹೇಗೆ ಶಿಕ್ಷಣವನ್ನ ಪಡಿತಾರೆ ಅಂತಕ್ಕಂಥದ್ದು. ಇನ್ನ ಎರಡನೇ ಅಂಶ, ಶಿಕ್ಷಣವನ್ನ ಸಾರ್ವಜನಿಕ ಒಳಿತಿಗಾಗಿ ಸರ್ಕಾರಗಳು ಎಲ್ಲಾ ಮಕ್ಕಳಿಗೂ ನೀಡಬೇಕಾಗಿರ್ತಕ್ಕಂಥದ್ದು. ಈಗಾಗಲೇ ನಮಗೆ ಗೊತ್ತಿದೆ, ಸಂವಿಧಾನ ಅಂತಕ್ಕಂಥದ್ದು ಕೂಡ ಮೂಲಭೂತ ಹಕ್ಕುಗಳಲ್ಲಿ ಸೇರಿಸಿರ್ತಕ್ಕಂಥದನ್ನ ನಾವು ಗಮನಿಸಬಹುದು ಅಲ್ವಾ ಮಕ್ಕಳೇ? ಸಂವಿಧಾನದ 86ನೇ ವಿಧಿಯ ತಿದ್ದುಪಡಿಯನ್ನು ತರುವುದರ ಮೂಲಕನೂ ಕೂಡ ಸಂವಿಧಾನವನ್ನು ಶಿಕ್ಷಣದ ಹಕ್ಕನ್ನು ಕೂಡ ಸೇರಿಸಿರ್ತಕ್ಕಂಥದ್ದು. ಅಂದ್ರೆ 6ರಿಂದ 14 ವರ್ಷದ ಎಲ್ಲಾ ಮಕ್ಕಳು ಕೂಡ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನ ಪಡೆಯಲೇಬೇಕು. ಕೆಲವೊಂದು ಸಂದರ್ಭಗಳಲ್ಲಿ ಅದು ಅಸಾಧ್ಯವಾಗಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಬಡತನ ಅಂತಕ್ಕಂಥದ್ದನ್ನು ಕೂಡ ನಾವಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಮಕ್ಕಳೇ. ಬಡವರ ಮಕ್ಕಳು ಅಂತಕ್ಕಂಥ ಅವತ್ತ ಮಗು ಹೋಗಿ ದುಡಿಮೆ ಮಾಡ್ಕೊಂಡ್ಬಂದ್ರೆ ಅಥವಾ ಅಪ್ಪ ಅಮ್ಮ ಹೋಗಿ ದುಡಿಮೆ ಮಾಡ್ಕೊಂಡ್ಬಂದ್ರೆ ಮಾತ್ರ ಅವತ್ತು ಜೀವನ ಅಂತಕ್ಕಂಥದ್ದು ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಆದ್ರೆ ಅಲ್ಲಿ ಶಿಕ್ಷಣ ಅಂತಕ್ಕಂಥದ್ದು ಏನಾಗುತ್ತೆ? ವಂಚನೆ ಆಗ್ತಕ್ಕಂಥದ್ದು ನಾವು ಕಾಣ್ತಾ ಇದೀವಿ. ಅದನ್ನೇ ಶಿಕ್ಷಣವನ್ನ ಸಾರ್ವಜನಿಕ ಒಳಿತಿಗಾಗಿ, ಸಾರ್ವಜನಿಕರು ಅಂದ್ರೆ ಯಾರು? ಎಸ್, ಪಬ್ಲಿಕ್ಸ್ ಅಂತ ನಾವೇ ಕರಿತೀವಿ. ಜನರು ಅಂತಕ್ಕಂಥವ್ರು ಏನಿದ್ದಾರೆ ಅವರು ಈಗ ಒಳ್ಳೇದಾಗ್ಬೇಕು ಅನ್ನೋದಾದ್ರೆ ಪ್ರತಿಯೊಬ್ಬರಿಗೂ ಕೂಡ ಶಿಕ್ಷಣ ಅಂತಕ್ಕಂಥದ್ದು ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥದ್ದು. ಎಲ್ಲ ಕರ್ತವ್ಯಗಳನ್ನ ನಿರ್ವಹಿಸ್ತಕ್ಕಂಥವ್ರು ಯಾರಾಗಿರ್ತಾರೆ? ಅಲ್ಲಿನ ಸರ್ಕಾರ, ದ ಗವರ್ನಮೆಂಟ್ ಅಂತ ನಾವೇ ಕರಿತೀವಿ. ಸರ್ಕಾರ ಜವಾಬ್ದಾರಿಯನ್ನು ತಗೋಬೇಕು. ಆ ಒಂದು ಕಾರಣದಿಂದಲೇ 6ರಿಂದ 14
ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಅಂತಕ್ಕಂಥದನ್ನ ಜಾರಿಗೆ ತಂದಿರ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸಬಹುದು ಮಕ್ಕಳೇ. ಹಾಗೇನೆ ಎಲ್ಲ ಮಕ್ಕಳಿಗೂ ನೀಡಬೇಕಾಗಿರ್ತಕ್ಕಂಥದ್ದು. ಇನ್ನ ಸಂವಿಧಾನದ ವಿಧಿ 21A ನಲ್ಲಿ ಸಂವಿಧಾನ ಅಂತಕ್ಕಂಥದ್ದು ಏನು, ಅಂಬೇಡ್ಕರ್ ಅವರು ರಚನೆ ಮಾಡಿರ್ತಕ್ಕಂಥ ಸಂವಿಧಾನ ಏನಿದೆ, ಆ ಒಂದು ಸಂವಿಧಾನದ 21A ವಿಧಿಯಲ್ಲಿ ಈ ಒಂದು ಅಂಶವನ್ನ ತಿಳಿಸಲಾಗಿರ್ತಕ್ಕಂಥದ್ದು ಏನು, ಈ ಹಿನ್ನೆಲೆಯಲ್ಲಿ 45ನೇ ವಿಧಿ 6 ವರ್ಷದ ಒಳಗಿನ ಎಲ್ಲಾ ಮಕ್ಕಳ ಶೇಷಾವಸ್ಥೆ ರಕ್ಷಣೆಯನ್ನ ನೀಡಬೇಕಾಗಿರ್ತಕ್ಕಂಥದ್ದು. ಏನು 6 ರಿಂದ 14 ವರ್ಷದ ಮಕ್ಕಳೇನಿದ್ದಾರೆ, ಶೇಷಾವಸ್ಥೆ ಅಂದ್ರೆ ಆ ಒಂದು ಶಾಲಾ ಅವಧಿ 6 ವರ್ಷ ಏನಿದೆ ಆ ಒಂದು ಅವಧಿಯಲ್ಲಿ ಅವರಿಗೆ ರಕ್ಷಣೆಯನ್ನ ನೀಡಬೇಕು. ಸರ್ವಸಾಮಾನ್ಯವಾಗಿ ನಾವು ಗ್ರಾಮೀಣ ಪ್ರದೇಶಗಳಲ್ಲಿ ಬಾಲ ಕಾರ್ಮಿಕರನ್ನ ನಾವು ಕಾಣ್ತೀವಿ. 6 ರಿಂದ 14 ವರ್ಷದ ಮಕ್ಕಳು ಶಾಲೆಯಿಂದ ಹೊರಗಡೆ ಉಳಿದು ಕೆಲಸ ಮಾಡ್ತಕ್ಕಂಥ ಒಂದು ಅಂಶವನ್ನ ನಾವು ಗಮನಿಸಿದಾಗ ಅಲ್ಲೇನಾಗುತ್ತೆ, ಬಾಲ ಕಾರ್ಮಿಕ ಪದ್ಧತಿ ಅಂತಕ್ಕಂಥದ್ದು ಕೂಡ ಸೃಷ್ಟಿಯಾಗ್ತಕ್ಕಂಥದ್ದು ನಾವು ಕಾಣ್ತಿದ್ದೀವಿ. ಅಂತ ಒಂದು ಸಂದರ್ಭಗಳಲ್ಲಿ ಎಲ್ಲಿ ಬಾಲ ಕಾರ್ಮಿಕರಂತಕ್ಕಂಥವ್ರು ಇರ್ತಾರೋ ಆ ಬಾಲ ಕಾರ್ಮಿಕರನ್ನ ಪುನಃ ಶಾಲೆಗೆ ಕರೆತರ್ತಕ್ಕಂಥ ಒಂದು ಅಂಶ ಅಥವಾ ಕಾರ್ಯಕ್ರಮವನ್ನು ಕೂಡ ಸರ್ಕಾರಗಳು ಅಂತಕ್ಕಂಥವು ನಡೆಸ್ತಾ ಬಂದಿರತಕ್ಕಂಥದ್ದನ್ನು ಕೂಡ ಗಮನಿಸಬಹುದು. ಇನ್ನ ಸರ್ವೋಚ್ಚ ನ್ಯಾಯಾಲಯವು ಸುಪ್ರೀಂ ಕೋರ್ಟ್ ಅಂತಕ್ಕಂಥದ್ದು ಏನಿದೆ, ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಸರ್ವೋಚ್ಚ ನ್ಯಾಯಾಲಯವು ಶಾಲಾ ಶಿಕ್ಷಣವನ್ನ ಮೂಲಭೂತ ಹಕ್ಕು ಎಂದು ಘೋಷಿಸಿರ್ತಕ್ಕಂಥದ್ದು ನಾವು ಗಮನಿಸಬಹುದಾಗಿದೆ. ಅಷ್ಟೇ ಅಲ್ಲ, ಸಂವಿಧಾನದ ನಿರ್ದೇಶಕ ತತ್ವಗಳು ಅಂತಕ್ಕಂಥವೇನಿದಾವೆ ಆ ನಿರ್ದೇಶಕ ತತ್ವಗಳನ್ನು ಕೂಡ ಹೇಳಿರ್ತಕ್ಕಂಥದ್ದು ಏನು, 6 ರಿಂದ 14 ವರ್ಷದ ಪ್ರತಿಯೊಂದು ಮಗು ಏನಿದೆ ಆ ಒಂದು ಮಗು ಶಿಕ್ಷಣದಿಂದ ವಂಚಿತವಾಗಬಾರದು. ಕಡ್ಡಾಯವಾಗಿರ್ತಕ್ಕಂಥ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನ ಪಡೆಯಲೇಬೇಕು ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ಸರ್ವೋಚ್ಚ ನ್ಯಾಯಾಲಯದಲ್ಲೂ ಕೂಡ ತಿಳಿಸಿರ್ತಕ್ಕಂಥದ್ದು ನಾವು ಕಾಣ್ತಿದ್ದೀವಿ. ಆ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನನ್ವಯ ಸಂವಿಧಾನದಲ್ಲೂ ಕೂಡ ಏನು ಮೂಲಭೂತ ಹಕ್ಕುಗಳಂತಕ್ಕಂಥವೇನಿದಾವೆ ಆ ಮೂಲಭೂತ ಹಕ್ಕುಗಳಲ್ಲಿ ಇದು ಕೂಡ ಶಿಕ್ಷಣದ ಹಕ್ಕು ಅಂತಕ್ಕಂಥದ್ದು ಕೂಡ ಒಂದಾಗಿರ್ತಕ್ಕಂಥದ್ದು. ಇನ್ನು ಕರ್ತವ್ಯಕ್ಕೆ ಬಂದಂತ ಸಂದರ್ಭದಲ್ಲಿ ಕರ್ತವ್ಯದಲ್ಲೂ ಕೂಡ ತಂದೆ ತಾಯಿಯ ಕರ್ತವ್ಯ ಏನಾಗಿರುತ್ತೆ, ಮಕ್ಕಳಿಗೆ ಶಿಕ್ಷಣವನ್ನ ಕೊಡಿಸ್ತಕ್ಕಂಥ ಒಂದು ಜವಾಬ್ದಾರಿಯನ್ನ ತಂದೆ ತಾಯಿಗಳು ಅಥವಾ ಪೋಷಕರು ಹೊಂದಿರಲೇಬೇಕಾಗುತ್ತೆ. ಅದಕ್ಕೇನೆ ಇಲ್ಲಿ ಸುಪ್ರೀಂ ಕೋರ್ಟ್ ಅಂತಕ್ಕಂಥದ್ದೇನಿದೆ, ಸರ್ವೋಚ್ಚ ನ್ಯಾಯಾಲಯವು ಶಾಲಾ ಶಿಕ್ಷಣವನ್ನ ಮೂಲಭೂತ ಹಕ್ಕು ಎಂದು ಘೋಷಿಸಿರ್ತಕ್ಕಂಥದ್ದು. ಕಡ್ಡಾಯವಾಗಿ 6 ರಿಂದ 14 ವರ್ಷದ ಮಕ್ಕಳು ಏನಿದ್ದಾರೆ ಅವರು ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನ ಪಡೆಯಲೇಬೇಕಾಗಿರ್ತಕ್ಕಂಥದ್ದು. ಹಾಗೇನೆ ಇದು ಜೀವಿಸುವ ಹಕ್ಕಾಗಿರ್ತಕ್ಕಂಥದ್ದು. ಶಿಕ್ಷಣದ ಹಕ್ಕು ಅಂತಕ್ಕಂಥದ್ದು ಏನಿದೆ ಜೀವಿಸ್ತಕ್ಕಂಥದ್ದು. ಅವನಿಗೆ ಯಾವ ಒಂದು ಇದು ಬೇಕಾದ್ರೂ ಕೂಡ ಪಡ್ಕೊಳ್ತಕ್ಕಂಥ ಒಂದು ಆಸಕ್ತಿಯನ್ನು ಅವನು ಹೊಂದಿದಂತ ಸಂದರ್ಭದಲ್ಲಿ ಸರ್ಕಾರ ಅಂತಕ್ಕಂಥದ್ದು ಅಥವಾ ಸಂವಿಧಾನದಲ್ಲಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲಾ ಸೌಲಭ್ಯಗಳನ್ನು ಕೂಡ ನೀಡಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಇದು ಶಿಕ್ಷಣ ವಂಚಿತ ಮಕ್ಕಳ ಬದುಕಿನಲ್ಲಿ ಹೊಸ ಆಶಾಭಾವನೆಯನ್ನು ಕೂಡ ಮೂಡಿಸ್ತಕ್ಕಂಥದ್ದು. ಯಾವುದು 6 ರಿಂದ 14 ವರ್ಷದ ಮಕ್ಕಳು ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನ ಏನ್ ಪಡೆಯಲೇಬೇಕಾಗುತ್ತೆ, ಆ ಒಂದು ಸಂದರ್ಭಗಳಲ್ಲಿ ಬಾಲ ಕಾರ್ಮಿಕರು ಅಥವಾ ಶಾಲೆಯಿಂದ ಹೊರಗೆ ಉಳಿದಿರ್ತಕ್ಕಂಥ ಮಕ್ಕಳು ಅಥವಾ ಬಡವರ ಮಕ್ಕಳು ಅವ್ರಿಗೆ ಫೀಸ್ ಕಟ್ಟಲಿಕ್ಕೆ ಅಥವಾ ಇನ್ಯಾವುದೋ ರೀತಿಯಾಗಿರ್ತಕ್ಕಂಥ ಆರ್ಥಿಕ ಕಾರಣಗಳು ಬಂದಂತಹ ಸಂದರ್ಭದಲ್ಲಿ ಮಕ್ಕಳು ಓದಕ್ಕೆ ಇಷ್ಟ ಇರುತ್ತೆ, ಆದ್ರೆ ಬರ್ಲಿಕ್ಕೆ ಸಾಧ್ಯ ಆಗ್ತಾ ಇರಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸರಳವಾಗಿರ್ತಕ್ಕಂಥ ಎಕ್ಸಾಂಪಲ್ ಅನ್ನ ಕೊಡ್ತೀನಿ ಮಕ್ಕಳೇ. ಇಲ್ಲಿ ಕೇರ್ ಆಫ್ ಫುಟ್ಪಾತ್ ಅಂತೇಳಿ ಒಂದು ಚಲನಚಿತ್ರ ಇದೆ ಕನ್ನಡದಲ್ಲಿ. ಆ ಚಲನಚಿತ್ರವನ್ನ ನಾವು ಗಮನಿಸಿದ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಶಿಕ್ಷಣಕ್ಕೆ ಯಾವ ಒಂದು ಮಹತ್ವ ಅಂತಕ್ಕಂಥದ್ದು ಇದೆ ಅನ್ನೋದನ್ನ ನಾವು ಗಮನಿಸಬಹುದು ಮಕ್ಕಳೇ. ಅರ್ಥ ಆಯ್ತಲ್ವಾ? ಅದಕ್ಕೇನೆ ಇಲ್ಲಿ ಇದು ಶಿಕ್ಷಣ ವಂಚಿತ ಮಕ್ಕಳ ಬದುಕಿನಲ್ಲಿ ಹೊಸ ಆಶಾಭಾವನೆಯನ್ನ ಮೂಡಿಸ್ತಕ್ಕಂಥದ್ದು. ಶಿಕ್ಷಣವನ್ನ ಕಲಿಯಲೇಬೇಕಿಂತ ಒಂದು ಕಾರ್ಯಕ್ರಮಗಳು ಅಂತಕ್ಕಂಥವು ಬಂದಂತ ಸಂದರ್ಭದಲ್ಲಿ ಆ ಮಗು ಅಂತಕ್ಕಂಥದ್ದು ಎಷ್ಟೇ ದಿನಗಳಾದ್ರೂ ಕೂಡ ಸಾಕಷ್ಟು ಶಾಲೆಗೆ ಮತ್ತೆ ವಾಪಸ್ಸು ಬಂದಿರತಕ್ಕಂಥ ಉದಾಹರಣೆಗಳನ್ನು ಕೂಡ ನಮ್ಮ ಒಂದು ಶಾಲೆಯಲ್ಲೂ ಕೂಡ ನಾವು ಗಮನಿಸ್ತಕ್ಕಂಥದ್ದು ಮಕ್ಕಳೇ. ಹಾಗಾದ್ರೆ ಸಂವಿಧಾನದ 30ನೇ ವಿಧಿ ಅಲ್ಪಸಂಖ್ಯಾತರ ಶಿಕ್ಷಣಕ್ಕೂ ಕೂಡ ಅಥವಾ ಶೈಕ್ಷಣಿಕ ಸಂಸ್ಥೆಗಳನ್ನ ಸ್ಥಾಪಿಸಲು ವಿಶೇಷವಾಗಿರ್ತಕ್ಕಂಥ ಒಂದು ಸ್ಥಾನಮಾನವನ್ನ ನೀಡಿರ್ತಕ್ಕಂಥದನ್ನ ನಾವು ಗಮನಿಸಬಹುದು. ಅರ್ಥ ಆಯ್ತಲ್ಲ ಮಕ್ಕಳೇ? ಅಂದ್ರೆ ಸಂವಿಧಾನದ 30ನೇ ವಿಧಿ ಅಂತಕ್ಕಂಥದ್ದೇನಿದೆ, ಈ ಅಲ್ಪಸಂಖ್ಯಾತರು ಅಂತ ಏನಿದ್ದಾರೆ ಅಂದ್ರೆ ಕಡಿಮೆ ಜನಸಂಖ್ಯೆಯನ್ನ ಹೊಂದಿರತಕ್ಕಂತಹ, ನಂತರ ಸಂವಿಧಾನದ 46ನೇ ವಿಧಿ ಸರ್ಕಾರಗಳು
ಹಿಂದುಳಿದ ಜನರ ಅದರಲ್ಲಿಯೂ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳು ಅಂತಕ್ಕಂಥವೇನಿದಾವೆ ಅಂದ್ರೆ SC ಮತ್ತು ST ಜನಾಂಗ ಅಂತಕ್ಕಂಥದ್ದೇನಿದೆ ಅವರ ಶೈಕ್ಷಣಿಕ ಆಸಕ್ತಿಗಳಿಗೆ ಬೆಂಬಲವನ್ನು ನೀಡಿ ಅಭಿವೃದ್ಧಿಯನ್ನ ಪಡಿಸ್ತಕ್ಕಂಥದ್ದು ಯಾರೋ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ವರ್ಗ ಅಂತಕ್ಕಂಥದ್ದೇನಿದೆ ಅವರಿಗೆ ಉನ್ನತವಾಗಿರ್ತಕ್ಕಂಥ ಅಥವಾ ಉತ್ತಮವಾಗಿರ್ತಕ್ಕಂಥ ಒಂದು ಶಿಕ್ಷಣದ ಒಂದು ವ್ಯವಸ್ಥೆ ಅಂತಕ್ಕಂಥದನ್ನ ಕಲ್ಪಿಸಿಕೊಡ್ತಕ್ಕಂಥದನ್ನ ಸಂವಿಧಾನದ 46ನೇ ಒಂದು ವಿಧಿ ಅಂತಕ್ಕಂಥದ್ದೇನಿದೆ ಅದರಲ್ಲಿ ನಾವು ಕಾಣಬಹುದು. ಇಂದು ಶೈಕ್ಷಣಿಕ ಅವಕಾಶಗಳನ್ನ ಬಲಪಡಿಸಿಕೊಳ್ಳುವಲ್ಲಿಯೂ ಸಾಮಾಜಿಕ ಆರ್ಥಿಕ ಗುಂಪುಗಳ ನಡುವೆ ಅಸಮಾನತೆ ಇರುವುದನ್ನು ನಾವು ಕಾಣಬಹುದಾಗಿದೆ. ಕೊನೆಯದಾಗಿರ್ತಕ್ಕಂಥದ್ದು ಶೈಕ್ಷಣಿಕ ಅವಕಾಶಗಳನ್ನ ಅಂದ್ರೆ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಶಿಕ್ಷಣದ ಒಂದು ಅವಕಾಶಗಳನ್ನ ಬಲಪಡಿಸುವಲ್ಲಿಯೂ ಸಾಮಾಜಿಕ ಮತ್ತು ಆರ್ಥಿಕ ಗುಂಪುಗಳ ಸಾಮಾಜಿಕವಾಗಿ ಹಿಂದುಳಿದಿರ್ತಕ್ಕಂಥವ್ರು ಮತ್ತು ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಗುಂಪುಗಳು ಅಂತಕ್ಕಂಥವೇನಿದಾವೆ ಅವುಗಳ ನಡುವೆ ಅಸಮಾನತೆ ಇರುವುದನ್ನು ಕೂಡ ನಾವು ಗಮನಿಸಬಹುದಾಗಿದೆ. ಇಷ್ಟು ನಾವು ಸಾಮಾಜಿಕ ಸ್ಥಳ ವಿನ್ಯಾಸದಲ್ಲಿ ಶಿಕ್ಷಣ ಮತ್ತು ಅಸಮಾನತೆ ಅಂತಕ್ಕಂಥದ್ದನ್ನು ನಾವು ಗಮನಿಸಬಹುದು. ನಂತರ ನಾವು ಲಿಂಗತ್ವ ಅಸಮಾನತೆ ಅಂದ್ರೆ ಲಿಂಗ ತಾರತಮ್ಯ ಅಂತಲೂ ಕೂಡ ನಾವು ಇದನ್ನ ಕರಿತೀವಿ ಮಕ್ಕಳೇ. ಅರ್ಥ ಆಯ್ತಲ್ವಾ? ಲಿಂಗ ತಾರತಮ್ಯ ಅಥವಾ ಲಿಂಗತ್ವ ಅಸಮಾನತೆ ಅಂದ್ರೆ ಪುರುಷರು ಮತ್ತು ಮಹಿಳೆಯರ ಒಂದೇ ಒಂದು ಅಂಶವನ್ನ ನಾವಿಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಸಮಾನವಾಗಿರ್ತಕ್ಕಂತಹ ಸಮಾನ ಕೆಲಸಕ್ಕೆ ಇಲ್ಲಿ ವೇತನ ಅಥವಾ ಕೂಲಿ ಅಂತಕ್ಕಂಥದ್ದೇನಿದೆ ವ್ಯತ್ಯಾಸವನ್ನ ನಾವು ಕಾಣ್ತೀವಿ. ಪುರುಷರಿಗೆ 500 ರೂಪಾಯಿ ಕೂಲಿಯನ್ನ ಕೊಟ್ರೆ ಮಹಿಳೆಯರಿಗೆ 200 ರಿಂದ 300 ರೂಪಾಯಿ ಕೂಲಿಯನ್ನ ಕೊಡ್ತಕ್ಕಂಥದ್ದು ಇದನ್ನ ನಾವು ಲಿಂಗತ್ವ ಅಸಮಾನತೆ ಅಂತ ಕರಿತೀವಿ. ಆದ್ರೆ ಇವತ್ತಿನ ದಿನಗಳಲ್ಲಿ ಏನಾಗಿದೆ ಸರಿಸಮಾನವಾಗಿರ್ತಕ್ಕಂತಹ ಅಂದ್ರೆ ಮಹಿಳೆಯರು ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ನಾವು ಇವತ್ತು ಕಾಣ್ತಾ ಇದ್ದೀವಿ. ಹಾಗೇನೆ ಅದರ ಪ್ರಮುಖ ಅಂಶಗಳನ್ನ ನಾವು ಗಮನಿಸೋದಾದ್ರೆ ನಮ್ಮ ಸಮಾಜವು ಪುರುಷ ಪ್ರಧಾನವಾಗಿರ್ತಕ್ಕಂಥ ಸಮಾಜ. ನಮ್ಮ ಸಮಾಜ ಅಂತಕ್ಕಂಥದ್ದೇನಿದೆ ಈ ಒಂದು ಸಮಾಜವು ಪುರುಷ ಪ್ರಧಾನವಾಗಿರ್ತಕ್ಕಂತಹ ಸಮಾಜ ಅಂದ್ರೆ ಪುರುಷ ಅಂತಕ್ಕಂಥದ್ದೇನಿದ್ದಾನೆ ಅವನೇ ಮನೆಯ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಯಜಮಾನಿಕೆಯನ್ನ ಹೊಂದಿರ್ತಕ್ಕಂಥ ಒಂದು ಸಮಾಜವನ್ನ ನಾವು ಪುರುಷ ಪ್ರಧಾನವಾಗಿರ್ತಕ್ಕಂಥ ಸಮಾಜ ಅಂತ ಕರಿತೀವಿ. ನಂತರ ಇಲ್ಲಿ ಲಿಂಗತ್ವ ಅಸಮಾನತೆಯನ್ನು ಕೂಡ ನಾವು ಕಾಣಬಹುದಾಗಿದೆ. ಈ ಕಾರಣದಿಂದ ಶಾಲಾ ಭಾಗವಹಿಸುವಿಕೆಯಲ್ಲಿ ಪ್ರಮುಖವಾಗಿ ಆಹಾರ ಮತ್ತು ಆರೋಗ್ಯ ಸೌಲಭ್ಯಗಳನ್ನು ಪಡೆಯುವಲ್ಲಿ ಲಿಂಗ ಅಸಮಾನತೆಯನ್ನು ಕೂಡ ನಾವು ಗಮನಿಸಬಹುದಾಗಿದೆ. ಮೂರನೇದಾಗಿರ್ತಕ್ಕಂಥದ್ದು 2015-16ರ ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ 4ರ ಪ್ರಕಾರ ಕರ್ನಾಟಕದ ಗ್ರಾಮೀಣ ಪ್ರದೇಶದಲ್ಲಿರುವ 24.3% ಮಹಿಳೆಯರ ಮತ್ತು ನಗರ ಪ್ರದೇಶದಲ್ಲಿರ್ತಕ್ಕಂತಹ ಮಹಿಳೆಯರ ಬಾಡಿ ಮಾಸ್ ಸೂಚಿ ಕನಿಷ್ಠ ಮಟ್ಟಕ್ಕಿಂತಲೂ ಕೂಡ ಕಡಿಮೆ ಇರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದಾಗಿದೆ. ಮಹಿಳೆಯರ ನಗರ ಪ್ರದೇಶದಲ್ಲಿರ್ತಕ್ಕಂಥ ಮಹಿಳೆಯರಿಗೂ ಮತ್ತು ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಮಹಿಳೆಯರಿಗೂ ಸಾಕಷ್ಟು ವ್ಯತ್ಯಾಸ ಅಂತಕ್ಕಂಥದ್ದನ್ನು ಕೂಡ ನಾವು ಇಲ್ಲಿ ಗಮನಿಸಬಹುದಾಗಿದೆ. ನಂತರ ನಾವು ಗರ್ಭಿಣಿಯರಲ್ಲಿ 45.2% ಮಹಿಳೆಯರು ರಕ್ತಹೀನತೆ ಅಥವಾ ಅಪೌಷ್ಟಿಕತೆ ಅಂತ ಕರಿತೀವಿ. ಅಪೌಷ್ಟಿಕತೆಯಿಂದ ಬಳತಕ್ಕಂಥ ಗರ್ಭಿಣಿಯರನ್ನು ಕೂಡ ನಾವು ಈ ಒಂದು ಸಮಾಜದಲ್ಲಿ ಅಥವಾ ದೇಶದಲ್ಲಿ ಕಾಣ್ತಾ ಇದ್ದೀವಿ. ಅಂದ್ರೆ ಈ ಒಂದು ಅಪೌಷ್ಟಿಕತೆಯನ್ನು ಹೋಗಲಾಡಿಸತಕ್ಕಂಥ ಒಂದು ಉದ್ದೇಶದಿಂದ ಸರ್ಕಾರ ಅಂತಕ್ಕಂಥದ್ದು ಏನ್ ಮಾಡ್ತಾವ ಪ್ರತಿಯೊಂದು ಗ್ರಾಮೀಣ ಪ್ರದೇಶಗಳಲ್ಲಿ ಅಂಗನವಾಡಿ ಕೇಂದ್ರಗಳಂತಕ್ಕಂಥವೇನಿದಾವೆ ಅಂಗನವಾಡಿ ಕೇಂದ್ರಗಳ ಮೂಲಕ ಗರ್ಭಿಣಿ ಸ್ತ್ರೀಯರಿಗೆ ಗರ್ಭಿಣಿ ಮಹಿಳೆಯರೇನಿದ್ದಾರೆ ಅವರಿಗೆ ಬೇಕಾಗಿರ್ತಕ್ಕಂತಹ ಪೌಷ್ಟಿಕ ಆಹಾರವನ್ನು ಕೂಡ ಒದಗಿಸ್ತಕ್ಕಂಥ ಒಂದು ಜವಾಬ್ದಾರಿಯನ್ನ ಸರ್ಕಾರ ಅಂತಕ್ಕಂಥದ್ದು ನಡೆಸ್ಕೊಂತ ಬಂದಿರ್ತಕ್ಕಂಥ ನಾವು ಕಾಣಬಹುದು. ಅಂದ್ರೆ ಗರ್ಭಿಣಿಯರಲ್ಲಿ 45.2% ಮಹಿಳೆಯರು ರಕ್ತಹೀನತೆಯಿಂದ ಬಳಲುತ್ತಿದ್ದಾರೆ. ಅರ್ಥ ಆಯ್ತಾ ಮಕ್ಕಳೇ? ಹಾಗಾದ್ರೆ ನೆಕ್ಸ್ಟ್ ಆಹಾರ, ಆರೋಗ್ಯ ಮತ್ತು ಪೌಷ್ಟಿಕತೆಯಲ್ಲಿ ಭದ್ರತೆಯನ್ನು ಹಾಗೇನೆ ಅದರ ಜೊತೆಯಲ್ಲಿ ಕಲಿಕೆಗೆ ಶೈಕ್ಷಣಿಕ ಬೆಂಬಲವನ್ನು ನೀಡುವ ಮೂಲಕ ಅಭಿವೃದ್ಧಿ ಮಹಿಳೆಯರನ್ನು ನಾವು ಒಳಗೊಳ್ಳಬೇಕಾಗುತ್ತೆ. ಅದರ ಜೊತೆಯಲ್ಲಿ ಆಹಾರ ಹಾಗೇನೆ ಪೌಷ್ಟಿಕತೆಯಲ್ಲಿ ಭದ್ರತೆ, ಆರೋಗ್ಯ, ಮಹಿಳೆಯರ ಉತ್ತಮವಾಗಿರ್ತಕ್ಕಂಥ ಒಂದು ಆರೋಗ್ಯ, ಮಹಿಳೆಯರಿಗೆ ಬೇಕಾಗಿರ್ತಕ್ಕಂಥ ಒಂದು ಉತ್ತಮವಾಗಿರ್ತಕ್ಕಂತಹ ಪೋಷಕಾಂಶ ಅಥವಾ ಆಹಾರ ಪದ್ಧತಿ, ಅದರ ಜೊತೆಯಲ್ಲಿ ಕಲಿಕೆಗೆ ಶೈಕ್ಷಣಿಕ ಬೆಂಬಲ. ಮಹಿಳೆಯರು ಕೂಡ ಇವತ್ತಿನ ದಿನ ಹಿಂದೆ ನಾವು ಕಾಣಬಹುದಾಗಿತ್ತು ಏನಪ್ಪಾ ಅಂತಂದ್ರೆ
ಹಿಂದಿನ ಒಂದು ಅವಧಿಯಲ್ಲಿ ಅಥವಾ ಹಿಂದಿನ ಒಂದು ಕಾಲದಲ್ಲಿ ಸಂಪೂರ್ಣವಾಗಿರ್ತಕ್ಕಂತಹ ಒಂದು ವ್ಯತ್ಯಾಸ ಅಂತಕ್ಕಂಥದ್ದು ಮಹಿಳೆಯರು ಕೇವಲ 4 ಗೋಡೆಗಳ ಮಧ್ಯೆನೆ ಇರ್ತಕ್ಕಂಥದ್ದು ನಾವು ಕಾಣ್ತಿದ್ವಿ. ಆದ್ರೆ ಇವತ್ತು ಎಲ್ಲಾ ಮಹಿಳೆಯರು ಕೂಡ ಎಲ್ಲಾ ಒಂದು ಹೆಣ್ಣು ಮಕ್ಕಳು ಅಂತಕ್ಕಂಥ ಏನಿದ್ದಾರೆ ಸಂಪೂರ್ಣವಾಗಿ ಕಲಿಕೆಯ ನಿಟ್ಟಿನಲ್ಲಿ ಅಂದ್ರೆ ಶಿಕ್ಷಣವನ್ನ ಪಡಿತಕ್ಕಂಥ ಒಂದು ಜವಾಬ್ದಾರಿ ಅಂತಕ್ಕಂಥದ್ದು ಅವರಿಗೂ ಕೂಡ ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದು ನಾವು ಕಾಣಬಹುದು. ಹಾಗೆಯೇ ಕಲಿಕೆಯ ಶೈಕ್ಷಣಿಕ ಬೆಂಬಲವನ್ನು ನೀಡುವ ಮೂಲಕ ಅಭಿವೃದ್ಧಿ, ಮಹಿಳಾ ಅಭಿವೃದ್ಧಿ ಅಂತ ಕರಿತೀವಿ. ಇವತ್ತು ಸಾಕಷ್ಟು ಮಹಿಳಾ ಸಂಘಗಳಂತಕ್ಕಂಥವೇನಿದಾವೆ, ಆ ಮಹಿಳಾ ಸಂಘಗಳಂತಕ್ಕಂಥವು ಸ್ಥಾಪನೆಯಾದ ಮೇಲೆ ಅಥವಾ ಪ್ರಾರಂಭವಾದಂತ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಮಹಿಳೆಯರು ಕೂಡ ಇವತ್ತು ಆರ್ಥಿಕವಾಗಿರ್ತಕ್ಕಂಥ ಅಭಿವೃದ್ಧಿಯನ್ನು ಹೊಂದುವುದರ ಮೂಲಕ ತಮ್ಮದೇ ಆಗಿರ್ತಕ್ಕಂಥ ಒಂದು ಸ್ಥಾನಮಾನವನ್ನ ಸಮಾಜದಲ್ಲಿ ಅವರು ಹೊಂದಿರ್ತಕ್ಕಂಥದನ್ನ ಕೂಡ ಗಮನಿಸಬಹುದು. ಹಾಗೇನೆ ಇನ್ನು ಕೊನೆಯದಾಗಿರ್ತಕ್ಕಂಥದ್ದು ಆ ಮೂಲಕ ಲಿಂಗ ಅಸಮಾನತೆಯನ್ನ ಸರಿಪಡಿಸಲು ನಾವು ಪ್ರಯತ್ನವನ್ನ ಮಾಡಬೇಕಾಗಿದೆ. ಅಂದ್ರೆ ಶಿಕ್ಷಣವನ್ನು ಕೊಡುವುದರ ಮೂಲಕ, ಆಹಾರವನ್ನು ಒದಗಿಸುವುದರ ಮೂಲಕ, ಅದರ ಜೊತೆಯಲ್ಲಿ ಉತ್ತಮವಾಗಿರ್ತಕ್ಕಂಥ ಆರೋಗ್ಯವನ್ನ ಕಲ್ಪಿಸುವುದರ ಮೂಲಕ ಅವರಿಗೆ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಬೆಂಬಲವನ್ನ ಅಥವಾ ಅಭಿವೃದ್ಧಿಯ ಪಥದಲ್ಲಿ ಅವರು ಸಾಗಲಿಕ್ಕೆ ಸಾಕಾಗಿರ್ತಕ್ಕಂಥ ಎಲ್ಲಾ ಅಂಶಗಳನ್ನು ಕೂಡ ನಾವು ಕಲ್ಪಿಸಿಕೊಡ್ಬೇಕಾಗಿರ್ತಕ್ಕಂಥದ್ದು. ಅವಾಗ ಏನಾಗುತ್ತೆ, ಮಹಿಳೆಯರ ಒಂದು ಲಿಂಗತ್ವ ಅಸಮಾನತೆ ಅಂತಕ್ಕಂಥದ್ದೇನಿದೆ ಅದನ್ನು ನಾವು ಹೋಗ್ಲಾಡಿಸ್ಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನು ಕೂಡ ನಾವು ಗಮನಿಸಬಹುದಾಗಿದೆ. ಅರ್ಥ ಆಯ್ತಾ ಮಕ್ಕಳೇ? ಇಷ್ಟು ಲಿಂಗತ್ವ ಅಥವಾ ಲಿಂಗತ್ವ ಅಸಮಾನತೆ ಅಂತಕ್ಕಂಥದ್ದನ್ನು ಕೂಡ ನಾವು ಸಾಮಾಜಿಕ ಸ್ಥಳವಿನ್ಯಾಸದಲ್ಲಿ ಕಾಣ್ತಾ ಇದ್ದೀವಿ. ಹಾಗೇನೆ ಇನ್ನು ಸಾಮಾಜಿಕ ಸ್ಥಳವಿನ್ಯಾಸ ಈಗ ಆಲ್ರೆಡಿ ನಮಗೆ ಗೊತ್ತಾಗಿದೆ. ಏನು ಸಾಮಾಜಿಕ ಸ್ಥಳವಿನ್ಯಾಸ ಅಂದ್ರೂ ಕೂಡ ನಾವು ಅವಾಗಲೇ ಹೇಳಿದೀವಿ. ಸಮಾಜದಲ್ಲಿರ್ತಕ್ಕಂಥ ಜನರನ್ನ ವಿಭಿನ್ನ ಸ್ತರಗಳಾಗಿ ವರ್ಗೀಕರಿಸತಕ್ಕಂಥದ್ದೇನಿದೆ, ಈ ಒಂದು ವರ್ಗೀಕರಣದ ವ್ಯವಸ್ಥೆಗೆ ನಾವೇನಂತ ಕರಿತೀವಿ, ಸಾಮಾಜಿಕ ಸ್ತರವಿನ್ಯಾಸ ಅಂತ ಕರಿತೀವಿ. ಹಾಗಾದ್ರೆ ಸಾಮಾಜಿಕ ಸ್ತರವಿನ್ಯಾಸ ಅಂತಕ್ಕಂಥದ್ದು ಏನನ್ನ ಒಳಗೊಂಡಿದೆ? ಮೊದಲಾಗಿರ್ತಕ್ಕಂಥದ್ದು ಸಮಾಜದಲ್ಲಿರುವ ಸದಸ್ಯರುಗಳನ್ನ, ಅಂದ್ರೆ ಒಂದು ಸಮಾಜದಲ್ಲಿ ವಾಸ ಮಾಡ್ತಕ್ಕಂಥ ಎಲ್ಲರನ್ನೂ ಕೂಡ ಎಲ್ಲಾ ಜನರನ್ನು ಒಳಗೊಂಡಂತೆ, ಅರ್ಥ ಆಯ್ತಲ್ಲ, ಸಮಾಜದಲ್ಲಿರುವ ಸದಸ್ಯರುಗಳನ್ನ ಮೇಲು ಕೀಳು ಶ್ರೇಷ್ಠ ಕನಿಷ್ಠ ಎಂದು ವರ್ಗೀಕರಿಸಿ ಅವರಿಗೆ ಬೇರೆ ಬೇರೆ ಸಾಮಾಜಿಕ ಸ್ಥಾನಮಾನ ಮತ್ತು ಪಾತ್ರಗಳನ್ನು ನೀಡುವ ಕ್ರಮ ಮಾನವ ಸಮಾಜದ ಲಕ್ಷಣವಾಗಿ ಇದು ಮುಂದುವರೆದಿರ್ತಕ್ಕಂಥದನ್ನು ಕೂಡ ನಾವು ಗಮನಿಸಬಹುದಾಗಿದೆ. ಈಗಂತಲ್ಲ, ಹಿಂದಿನ ಕಾಲದಿಂದಲೂ ಕೂಡ. ಅಂದ್ರೆ ಸಮಾಜದಲ್ಲಿರುವ ಸದಸ್ಯರುಗಳನ್ನ ಮೇಲು ಕೀಳು ಅಂದ್ರೆ ಅವನು ಮೇಲ್ಜಾತಿಯವನು, ಇವನು ಕೆಳಜಾತಿಯವನು ಅಂತಕ್ಕಂಥ ಭಾವನೆ ಅಂತಕ್ಕಂಥದ್ದೇನಿದೆ ಅದರ ಜೊತೆಯಲ್ಲಿ ಶ್ರೇಷ್ಠ ಮತ್ತು ಕನಿಷ್ಠ, ಅವನು ಹಿಂದುಳಿದಿರ್ತಕ್ಕಂಥವನು, ಅವನು ಮುಂದುವರೆದಿರ್ತಕ್ಕಂಥವನು, ಅವನು ಶ್ರೇಷ್ಠ, ಇವನು ಕನಿಷ್ಠ, ಮೇಲು ಮತ್ತು ಕೀಳು ಅಂತಕ್ಕಂಥ ಭಾವನೆ ಅಂತಕ್ಕಂಥದ್ದೇನಿದೆ ಇವೆಲ್ಲವನ್ನು ಕೂಡ ನಾವು ಬದಲಾವಣೆಗೆ ತರ್ತಕ್ಕಂಥದ್ದು. ಹಾಗೇನೆ ಬೇರೆ ಬೇರೆ ಸಾಮಾಜಿಕ ಸ್ಥಾನಮಾನ ಮತ್ತು ಪಾತ್ರಗಳನ್ನು ನೀಡುವ ಕ್ರಮಾನುಸಾರವಾಗಿ ಸಮಾಜದ ಲಕ್ಷಣವಾಗಿ ಇದು ಮುಂದುವರೆದಿರ್ತಕ್ಕಂಥದ್ದನ್ನು ಕೂಡ ನಾವು ಸಾಮಾಜಿಕ ಸ್ಥಳವಿನ್ಯಾಸದಲ್ಲಿ ಕಾಣ್ತಾ ಇದ್ದೀವಿ. ಇನ್ನ ಕೊನೆಯದಾಗಿರ್ತಕ್ಕಂಥದ್ದು ಸಮಾಜದಲ್ಲಿರುವ ಜನರನ್ನ, ಅಂದ್ರೆ ಸಾಮಾಜಿಕ ಸ್ಥಳವಿನ್ಯಾಸ ಎಂದರೇನು? ಮತ್ತೆ ನಿಮಗೆ ಒಂದು ಅಂಕದ ಪ್ರಶ್ನೆಯನ್ನು ಕೂಡ ಅವರು ಕೇಳಬಹುದು. ಅಂದ್ರೆ ಸಾಮಾಜಿಕ ಸ್ಥಳವಿನ್ಯಾಸ ಎಂದರೇನು ಅಂತ ಆಯ್ತಲ್ಲ, ಸಮಾಜದಲ್ಲಿ ಇರುವ ಜನರನ್ನ ವಿಭಿನ್ನ ಸ್ತರಗಳಾಗಿ ವರ್ಗೀಕರಿಸುವ ಒಂದು ವ್ಯವಸ್ಥೆ, ಇದನ್ನ ನಾವೇನಂತ ಕರಿತೀವಿ, ಸಾಮಾಜಿಕ ಸ್ಥಳವಿನ್ಯಾಸ ಎಂಬುದಾಗಿ ಕರೆಯಲಾಗುತ್ತದೆ. ಅರ್ಥ ಆಯ್ತಾ ಮಕ್ಕಳೇ? ಸಾಮಾಜಿಕ ಸ್ಥಳವಿನ್ಯಾಸ ಎಂದರೇನು? ಸಮಾಜದಲ್ಲಿ ಇರುವ ಜನರನ್ನು ವಿಭಿನ್ನ ಸ್ತರಗಳಾಗಿ ವರ್ಗೀಕರಿಸುವ, ಅಂದ್ರೆ ವಿಭಾಗಗಳನ್ನಾಗಿ ಮಾಡ್ತಕ್ಕಂಥದ್ದು. ಅದನ್ನ ನಾವು ಮೇಲು ಕೀಳು, ಬಡವ ಶ್ರೀಮಂತ, ಅರ್ಥ ಆಯ್ತಲ್ಲ, ಶ್ರೇಷ್ಠ ಕನಿಷ್ಠ, ಮೇಲ್ವರ್ಗ ಕೆಳವರ್ಗ, ಏನು ನಾವು ಈ ರೀತಿಯಾಗಿ ವರ್ಗೀಕರಿಸ್ತೀವೋ ಅದನ್ನ ನಾವೇನಂತ ಕರಿತೀವಿ, ಸಾಮಾಜಿಕ ಸ್ಥಳವಿನ್ಯಾಸ ಎಂಬುದಾಗಿ ಕರೆಯಲಾಗುತ್ತದೆ. ಅರ್ಥ ಆಯ್ತಲ್ಲ, ಸಮಾಜದಲ್ಲಿ ಇರುವ ಜನರನ್ನ ವಿಭಿನ್ನ ಸ್ತರಗಳಾಗಿ ವರ್ಗೀಕರಿಸುವ ಒಂದು ವ್ಯವಸ್ಥೆ ಅಂತಕ್ಕಂಥದ್ದೇನಿದೆ, ಈ ಒಂದು ವ್ಯವಸ್ಥೆಯನ್ನು ನಾವೇನಂತ ಕರಿತೀವಿ, ಸಾಮಾಜಿಕ ಸ್ಥಳವಿನ್ಯಾಸ. ಅರ್ಥ ಆಯ್ತಾ ಮಕ್ಕಳೇ? ಅಥವಾ ಇನ್ನೊಂದು ಅರ್ಥದಲ್ಲೂ ಕೂಡ ನಾವು ಅದನ್ನ ಕರಿಬಹುದು, ಅವರನ್ನ ಏಣಿ ಶ್ರೇಣಿಗಳಿಂದ, ಅಂದ್ರೆ ಏಣಿ ಶ್ರೇಣಿ ಅಂದ್ರೆ ನಿಮಗೆ ಈಗಾಗಲೇ ಗೊತ್ತಿದೆ, ಮೇಲು ಕೀಳು, ಅರ್ಥ ಆಯ್ತಲ್ಲ, ಮೇಲು ಕೀಳು ಅಥವಾ ಮೇಲ್ವರ್ಗ ಕೆಳವರ್ಗ
ಅವರನ್ನ ಏಣಿ ಶ್ರೇಣಿಗಳಿಂದ ವಿಭಿನ್ನ ಸ್ಥಾನಗಳಲ್ಲಿ ವಿಭಾಗಿಸುವ ಕ್ರಮವೇ ಸಾಮಾಜಿಕ ಸ್ತರ ವಿನ್ಯಾಸ. ಈ ರೀತಿಯಾಗಿ ತನ್ನದೇ ಆಗಿರ್ತಕ್ಕಂಥ ಒಂದು ವ್ಯಕ್ತಿತ್ವವನ್ನ ಅಥವಾ ವ್ಯವಸ್ಥೆಯನ್ನ ಸಾಮಾಜಿಕ ಸ್ತರ ವಿನ್ಯಾಸ ಅಂತಕ್ಕಂಥದ್ದು ಹೊಂದಿರತಕ್ಕಂಥದ್ದನ್ನು ನಾವು ಗಮನಿಸಬಹುದಾಗಿದೆ. ಅರ್ಥ ಆಯ್ತಾ ಮಕ್ಕಳೇ? ಹಾಗಾದ್ರೆ ಸಮಾಜದಲ್ಲಿರುವ ಜನರನ್ನ ವಿಭಿನ್ನ ಸ್ತರಗಳಾಗಿ ವರ್ಗೀಕರಿಸುವ ಒಂದು ವ್ಯವಸ್ಥೆಗೆ ನಾವೇನಂತ ಕರಿತೀವಿ? ಸಾಮಾಜಿಕ ಸ್ತರ ವಿನ್ಯಾಸ ಅಂತ ಕರಿತೀವಿ. ಅರ್ಥ ಆಯ್ತಲ್ಲ? ಇಷ್ಟು ಪ್ರಮುಖವಾಗಿರ್ತಕ್ಕಂಥ ಒಂದು ಸಾಮಾಜಿಕ ಸ್ತರ ವಿನ್ಯಾಸದ ಪ್ರಮುಖ ಅಂಶಗಳು. ಅದರಲ್ಲಿ ಸಾಮಾಜಿಕ ಅಸಮಾನತೆ ಅಂತಕ್ಕಂಥದ್ದನ್ನ ಗಮನಿಸಿದ್ವಿ, ಹಾಗೇನೆ ಶಿಕ್ಷಣ ಮತ್ತು ಅಸಮಾನತೆ ಅಂತಕ್ಕಂಥದ್ದನ್ನ ಗಮನಿಸಿದ್ವಿ. ಈಗ ನಾವು ಲಿಂಗತ್ವ ಅಸಮಾನತೆ ಅಂತಕ್ಕಂಥದ್ದನ್ನು ಕೂಡ ಗಮನಿಸಿದೀವಿ. ನಂತರ ಸಾಮಾಜಿಕ ಸ್ತರ ವಿನ್ಯಾಸ ಅಂತಕ್ಕಂಥದ್ದನ್ನು ಕೂಡ ತಿಳ್ಕೊಂಡಿದ್ವಿ ಮಕ್ಕಳೇ. ಅರ್ಥ ಆಯ್ತಲ್ವಾ? ಅರ್ಥ ಆಯ್ತಲ್ಲ? ಹಾಗಾದ್ರೆ ನಾಳಿನ ಗೃಹ ಪಾಠಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಶ್ನೆಗಳನ್ನ ಬರ್ಕೊಳ್ಳಿ. ಮೊದಲನೇದಾಗಿರ್ತಕ್ಕಂಥದ್ದು ಸಾಮಾಜಿಕ ಸ್ತರ ವಿನ್ಯಾಸ ಎಂದರೇನು? ಸಾಮಾಜಿಕ ಸ್ತರ ವಿನ್ಯಾಸ ಎಂದರೇನು? ಎರಡನೇ ಪ್ರಶ್ನೆ, ಸಾಮಾಜಿಕ ಅಸಮಾನತೆಯನ್ನ ಸಂಕ್ಷಿಪ್ತವಾಗಿ ವಿವರಿಸಿ. ಸಾಮಾಜಿಕ ಅಸಮಾನತೆಯನ್ನ ಸಂಕ್ಷಿಪ್ತವಾಗಿ ವಿವರಿಸಿ. ನಂತರ ಶಿಕ್ಷಣ ಮತ್ತು ಅಸಮಾನತೆಯನ್ನ ತಿಳಿಸಿ. ಶಿಕ್ಷಣ ಮತ್ತು ಅಸಮಾನತೆಯನ್ನು ತಿಳಿಸಿ. ನಂತರ ಸಾಮಾಜಿಕ ಸ್ತರ ವಿನ್ಯಾಸದಲ್ಲಿ ಲಿಂಗತ್ವ ಅಸಮಾನತೆಯನ್ನ ಕುರಿತು ಬರೆಯಿರಿ. ಅರ್ಥ ಆಯ್ತಾ ಮಕ್ಕಳೇ? ಇಷ್ಟು ಅಂಶಗಳನ್ನ, ಇಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನ ನೀವು ನಾಳೆ ಬರ್ಕೊಂಡ್ ಬರಬೇಕು. ಅರ್ಥ ಆಯ್ತಲ್ವಾ? ಅರ್ಥ ಆಯ್ತಲ್ಲ? ಎಸ್, ಧನ್ಯವಾದಗಳು. ನೀವು ಆಫ್ ಮಾಡಿ ಸರ್. ಅಪ್